ಅಪೊಸ್ತಲರ ಕೃತ್ಯಗಳ ಅಭ್ಯಾಸವನ್ನ ನಾವು ಮಾಡ್ತಾ ಇದ್ದೇವೆ. ಎ 7 ಅಭ್ಯಾಸಗಳನ್ನ ನಾವು ಮುಗಿಸಿದ್ದೇವೆ. ಅಂದ್ರೆ 7 ಅಧ್ಯಾಯಗಳನ್ನ ನಾವು ಮುಗಿಸಿದ್ದೇವೆ. 8ನೇ ಅಧ್ಯಾಯ ಇವತ್ತಿನ ಒಂದು ವಿಷಯ. ಈ ಒಂದು ಪುಸ್ತಕದ ಅಭ್ಯಾಸ ನಾವು ಮಾಡುವಾಗ ಅವುಗಳನ್ನ ಸ್ವಲ್ಪ ನೆನಪಿಡ್ಬೇಕಾದದ್ದು ಸಹ ಅವಶ್ಯ. ಈಗಾಗಲೇ ನಾವು ಅಭ್ಯಾಸ ಮಾಡಿದಂಥ 7 ಅಧ್ಯಾಯಗಳನ್ನ ನಾವು ಯಾವ ರೀತಿಯಾಗಿ ನೆನಪಿಡಬೇಕು ಎಂಬುದರ ಬಗ್ಗೆ ನಾನು ಯೋಚಿಸ್ತಿರುವಾಗ ಕೆಲವು ಅಂಶಗಳು ಅಲ್ಲಿ ಆ ಅಧ್ಯಾಯದಲ್ಲಿ ನಡೆದದ್ದನ್ನ ನಾವು ನೆನ್ಪಿಟ್ರೆ ನಮ್ಗೆ ಪುಸ್ತಕ ಮುಗಿಯುವಾಗ 28 ಅಧ್ಯಾಯಗಳು ಮುಗಿಯುವಾಗ ಮೊದಲನೇ ಅಧ್ಯಾಯದಲ್ಲಿ ಏನಿತ್ತು, 2ನೇ ಅಧ್ಯಾಯದಲ್ಲಿ ಏನಿತ್ತು, ಈ ರೀತಿಯಾಗಿ ನೆನ್ಪಿಟ್ಕೊಂಡ್ರೆ ನೆನ್ಪು ಉಳಿತದೆ. ಆದ ಕಾರಣ ನಾನು ಜಸ್ಟ್ ನಿಮ್ಗೆ ಹೇಳ್ತೇನೆ, ವಿವರಿಸುವುದಿಲ್ಲ. ಮೊದಲನೇ ಅಧ್ಯಾಯದಲ್ಲಿ ಏನು ನಾವು ಅಭ್ಯಾಸ ಮಾಡಿದೆವು, ಕರ್ತನಾದ ಯೇಸು ಕ್ರಿಸ್ತರು ಪರಲೋಕಾರೋಹಣ ಆಯಿತು, ಪರಲೋಕಕ್ಕೆ ಏರಿ ಹೋದಂತ ವಿಷಯವನ್ನ ನಾವು ನೋಡಿದೆವು. ಆಮೇಲೆ ಯೂದನ ಒಂದು ಸ್ಥಾನದಲ್ಲಿ ಒಬ್ಬ ಅಪೊಸ್ತಲನ ಅವಶ್ಯಕತೆ ಇತ್ತು. ಅದನ್ನ ಅವರು ಚೀಟು ಹಾಕಿ ಅಲ್ಲಿ ಮತ್ತಿಯನನ್ನು ಆರಿಸಿಕೊಂಡ್ರು ಎಂಬಂಥ ವಿಷಯವನ್ನ ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ದೇವೆ, ಅಭ್ಯಾಸ ಮಾಡಿದ್ದೇವೆ. ಆದ ಕಾರಣ ಚಾಪ್ಟರ್ ನಂಬರ್ 1 ಕರ್ತನಾದ ಯೇಸು ಕ್ರಿಸ್ತರ ಪರಲೋಕಾರೋಹಣ ಮತ್ತು 12ನೆಯ ಅಪೊಸ್ತಲನ ನೇಮಕ ಅಥವಾ ಆಯ್ಕೆ ನೆನ್ಪಿಡೋಣ. ಹೀಗೆ ಅಂದ್ರೆ ನಿಮಗೆ ಪುಸ್ತಕದ ಒಂದು ಪರಿಚಯ ಉಳಿದು ಬಿಡ್ತದೆ. ಹಾಗೆ 2ನೇ ಅಧ್ಯಾಯಕ್ಕೆ ನಾವು ಬಂದಾಗ ಯಾವ ರೀತಿಯಾಗಿ ಯೇಸು ಸ್ವಾಮಿಯವರು ಯೋಹಾನ ಸುವಾರ್ತೆಯಲ್ಲಿ ಹೇಳಿದಂತೆ ಪವಿತ್ರಾತ್ಮನನ್ನ ಈ ಲೋಕಕ್ಕೆ ಕಳಿಸಿಕೊಡ್ತಾರೆ. 50 ದಿವಸಗಳಾಗ್ತವೆ. ಪಂಚಾಶತ್ತಮ ದಿವಸದಲ್ಲಿ ಪವಿತ್ರಾತ್ಮನು ಈ ಲೋಕಕ್ಕೆ ಕೊಡಲ್ಪಟ್ಟನು ಎಂಬಂಥ ವಿಷಯ ನಮಗೆ 2ನೇ ಅಧ್ಯಾಯದ ಒಂದು ಅಭ್ಯಾಸ ಆಗಿತ್ತು. ಆಗ 3,000 ಜನರು ರಕ್ಷಣೆ ಹೊಂದಿದ್ರು, ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು ಮತ್ತು ಸಭೆಗೆ ಸೇರಿಸಲ್ಪಟ್ರು. ಇದು 2ನೇ ಒಂದು ಅಧ್ಯಾಯದ ವಿಷಯ. ಹೀಗೆ ನಾವು ನೆನಪಿಡೋಣ. 3ನೇ ಅಧ್ಯಾಯಕ್ಕೆ ನಾವು ಬರುವಾಗ ಪೇತ್ರನ ಮೂಲಕವಾಗಿ ಹುಟ್ಟುಕುಂಟನು ಸ್ವಸ್ಥನಾಗಿ ನಡೆಯುತ್ತಾ ಕುಣಿಯುತ್ತಾ ಆತನು ದೇವರ ಆಲಯದೊಳಗೆ ದೇವರನ್ನ ಸ್ತುತಿಸುತ್ತಾ ಹೋದನು ಎಂಬಂತಹ ವಿಷಯವನ್ನ ನಾವು ಕಂಡುಕೊಂಡೆವು. ಆಮೇಲೆ ಯೇಸು ಕ್ರಿಸ್ತರ ಮಹಿಮೆಯ ಒಂದು ವಿಷಯವಾದಂತಹ ಪ್ರಸಂಗವನ್ನು ಸಹ ಪೇತ್ರನು ಈ ಅಧ್ಯಾಯದಲ್ಲಿ ಮಾಡ್ತಾನೆ. 2 ವಿಷಯಗಳು: ಹುಟ್ಟುಕುಂಟನು ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಸ್ವಸ್ಥನಾದನು ಮತ್ತು ದೇವರ ಆಲಯದಲ್ಲಿ ಆರಾಧನೆಗೆ ಒಳಗೆ ಹೋದನು. ಆಮೇಲೆ ಪೇತ್ರನು ಈ ಒಂದು ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಯೇಸು ಸ್ವಾಮಿಯವರ ಮಹಿಮೆಯ ವಿಷಯವಾದಂತಹ ಪ್ರಸಂಗವನ್ನ ಅಲ್ಲಿ 3ನೇ ಅಧ್ಯಾಯದಲ್ಲಿ ನಮಗ ಮಾಡುವುದು ತಿಳಿದು ಬರ್ತದೆ. 4ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಧಿಕಾರಿಗಳು ಕರ್ತನಾದ ಯೇಸು ಕ್ರಿಸ್ತರ ಹೆಸರನ್ನು ಎತ್ತಬಾರದು ನೀವು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಅವರಿಗೆ ವಾರ್ನಿಂಗ್ ಮಾಡಿ ಕಳಿಸಿಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಪೇತ್ರ, ಯಾಕೋಬ, ಯೋಹಾನರು ಅವರಿಗೆ ಕೊಟ್ಟ ಉತ್ತರವೂ ಸಹ ಅಷ್ಟೇ ಅದ್ಭುತವಾಗಿತ್ತು ಎಂಬ ಅಭ್ಯಾಸ ನಾವು ಮಾಡಿದ್ದೇವೆ 4ನೇ ಅಧ್ಯಾಯದಲ್ಲಿ. ದೇವರ ಮಾತನ್ನ ನಾವು ಕೇಳುವುದು ದೊಡ್ಡದೋ ಅಥವಾ ಮನುಷ್ಯರ ಮಾತನ್ನ ನಾವು ಕೇಳಬೇಕು ಎನ್ನುವಂತ ಒಂದು ಪ್ರಶ್ನೆಯನ್ನ ಅಲ್ಲಿ ಅವರು ಹಾಕಿ ತಾವು ಮಾಡಿದಂಥ ಸ್ವಾರ್ಥ ಸೇವೆಯ ಒಂದು ಸಮರ್ಥನೆಯನ್ನ ಅವರು ಮಾಡಿದ್ದು ನಮಗ 4ನೇ ಅಧ್ಯಾಯದಲ್ಲಿ ಕಂಡು ಬರ್ತದೆ. 5ನೇ ಅಧ್ಯಾಯಕ್ಕೆ ಬಂದಾಗ ಅನನೀಯ ಸಫೈರಳು ಯಾವ ರೀತಿಯಾಗಿ ವಂಚಿಸಿದರು ಮತ್ತು ಆ ವಂಚನೆಯ ಫಲ ಅವರು ಏನಾಯ್ತು ಅಂತ ಹೇಳಿ ನಾವು ಅಲ್ಲಿ ಕಂಡುಕೊಂಡಿದ್ದೇವೆ. ತಮ್ಮ ಪ್ರಾಣವನ್ನ ಇಬ್ರು ಕಳ್ಕೊಂಡ್ರು, ಒಂದೇ ದಿವಸದಲ್ಲಿ ಇಬ್ರು ಕಳ್ಕೊಂಡ್ರು. ಈ ರೀತಿಯಾಗಿ ಒಂದು ದುರ್ಮರಣದ ಒಂದು ಚಿತ್ರ ನಮಗ ಅನನೀಯ ಸಫೈರಳ ವಿಷಯವಾಗಿ ಅಲ್ಲಿ ನಮಗ ಕಂಡು ಬರ್ತದೆ. ಆಮೇಲೆ ಅಧಿಕಾರಿಗಳು ಪೇತ್ರ, ಯೋಹಾನರನ್ನ ಸೆರೆಯಲ್ಲಿ ಹಾಕ್ತಾರೆ ಸುವಾರ್ತೆಯನ್ನ ಸಾರಿದ್ದಕ್ಕಾಗಿ. ಆಗೇನಾಗ್ತದೆ, ದೇವದೂತನು ಬಂದು ಆ ಸೆರೆಮನೆಯ ಬಾಗಿಲನ್ನ ತೆರೆದು ಅವರನ್ನ ಹೊರಗೆ ಕರೆದುಕೊಂಡು ಹೋಗಿ, ನೀವು ದೇವಾಲಯಕ್ಕೆ ಹೋಗ್ರಿ, ದೇವರ ವಾಕ್ಯವನ್ನ ಹಂಚಿರಿ ಎಂಬುದಾಗಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವರನ್ನ ಬಿಡಿಸುವಂತ ವಿಚಾರವನ್ನ ನಾವು 5ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. 6ನೇ ಅಧ್ಯಾಯಕ್ಕೆ ಬರುವಾಗ
ಸಭೆಯಲ್ಲಿ ಏನೋ ಒಂದು ವಿಷಯದ ಒಂದು ಅವಶ್ಯಕತೆ ಇತ್ತು. ಯಾಕಂದ್ರೆ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕಾರಣ ಅಲ್ಲಿ ಜನರು ಸ್ವಲ್ಪ ಗುಣಗಾಡ್ತಾ ಇದ್ರು. ಆಗ ಅವ್ರೇನ್ ಮಾಡಿದ್ರು ಅಂತಂದ್ರೆ, ಹಿರಿಯರು ವಿಚಾರ ಮಾಡಿದ್ರು, 7 ಜನ ನೀವು ಆರಿಸ್ಕೊಳ್ರಿ. ಅವ್ರಿಗೆ ಹೇಗಿರ್ಬೇಕು, ಅವರ ಲಕ್ಷಣಗಳು ಬಹಳ ಉತ್ತಮವಾದಂತಹ ಲಕ್ಷಣಗಳಾಗಿದ್ದವು ಎಂಬುದನ್ನ ನಾವು ಈಗಾಗಲೇ ಗಮನಿಸಿದ್ದೇವೆ. ಅವು ಸಂಭಾವಿತರಾಗಿರ್ಬೇಕು, ದೇವರಾತ್ಮನಿಂದ ಪ್ರೇರಿತರಾಗಿರ್ಬೇಕು ಮತ್ತು ಜ್ಞಾನ ಸಂಪನ್ನರಾಗಿರಬೇಕು ಎಂಬಂಥ ಮತ್ತು ನಂಬಿಕೆಯಿಂದ ತುಂಬಿದವರಾಗಿರ್ಬೇಕು. ಈ 4 ಗುಣಲಕ್ಷಣಗಳನ್ನ ಹೊಂದಿದಂಥ 7 ಜನರನ್ನ ಅವರು ಆರಿಸಿಕೊಂಡು ಸಹಾಯಕ ಸಭಾ ಸೇವಕರು ಎಂಬುದಾಗಿ ಅವರನ್ನ ನೇಮಿಸಿ ಆ ಒಂದು ಕೆಲಸಕ್ಕೆ ಅವರನ್ನ ಬಿಡ್ತಾರೆ. ಹಿರಿಯರು ಅವ್ರೇನ್ ಮಾಡಿದ್ರು ಅಂತಂದ್ರೆ, ದೇವರ ವಾಕ್ಯ ಉಪದೇಶ ಮತ್ತು ಪ್ರಾರ್ಥನೆಯ ಒಂದು ಸೇವೆ. ಮೊದಲನೇದಾಗಿ ಪ್ರಾರ್ಥನೆಯ ಸೇವೆ, ಆಮೇಲೆ ದೇವರ ವಾಕ್ಯದ ಉಪದೇಶ. ನಾನು ಅದನ್ನು ವಿವರಿಸಿ ಹೇಳಿದ್ದೇನೆ ನಿಮಗೆ. ಪ್ರಾರ್ಥನೆಯ ಒಂದು ಸೇವೆ, ಆಮೇಲೆ ವಾಕ್ಯೋಪದೇಶದ ಒಂದು ಸೇವೆ. ಈ ರೀತಿಯಾಗಿ ಮಾಡುವುದರಲ್ಲಿ ಅವರು ಹೆಚ್ಚು ಸಮಯ ಕಳೆಯೋದಕ್ಕೆ ಅವರಿಗೆ ಸಾಧ್ಯವಾಯಿತು. ಈ ರೀತಿಯಾಗಿ 6ನೇ ಅಧ್ಯಾಯದಲ್ಲಿ ಈ ವಿಷಯಗಳನ್ನ ನಾವು ನೋಡಿದ್ದೇವೆ. ಕಳೆದ ವಾರ ನಾವು ಅಭ್ಯಾಸ ಮಾಡಿದ್ದು ಎಲ್ಲರಿಗೂ ಚಿರಪರಿತವಾದಂಥ ಒಂದು ಭಾಗ, ಸ್ಟೇಫನನ ಉದ್ದವಾದಂತಹ ಒಂದು ಪ್ರಸಂಗ ಮತ್ತು ಅದರಲ್ಲಿ ಇದ್ದಂಥ ಅಂಶಗಳು ಎಷ್ಟು ಮುಖ್ಯವಾಗಿದ್ದವು. ಇಟ್ ವಾಸ್ ಅ ಹಿಸ್ಟಾರಿಕಲ್ ಮೆಸೇಜ್. ಒಂದು ಐತಿಹಾಸಿಕ ವಿಷಯಗಳನ್ನು ಒಳಗೊಂಡಂತಹ ಒಂದು ಪ್ರಸಂಗ ಸ್ಟೇಫನದಾಗಿತ್ತು ಎಂಬುದಾಗಿ ಅವನ ಉದ್ದವಾದಂತಹ ಪ್ರಸಂಗದಲ್ಲಿ ಅನೇಕ ವಿಷಯಗಳನ್ನ ನಾವು ಕಂಡುಕೊಂಡೆವು. ಆಮೇಲೆ ಆದಂಥ ಅಂತ್ಯ, ಸ್ಟೇಫನನ ಅಂತ್ಯ ಹೇಗಾಯಿತು ಎಂಬುದನ್ನ ಸಹ ನಾವು ನೋಡಿದೆವು. ಕರ್ತನಾದ ಯೇಸು ಕ್ರಿಸ್ತರಿಗೋಸ್ಕರವಾಗಿ ಆತನು ಪ್ರಥಮ ರಕ್ತ ಸಾಕ್ಷಿಯಾಗಿ ಅಲ್ಲಿ ಕಂಡು ಬರ್ತಾನೆ. ಈ ಒಂದು ವಿಷಯವನ್ನ ನಾವು 7ನೇ ಅಧ್ಯಾಯದ ಅಭ್ಯಾಸದಲ್ಲಿ ಕಂಡುಕೊಂಡಿದ್ದೇವೆ. ಹೀಗೆ ನೀವು ನೆನ್ಪಿಟ್ಕೊಳ್ರಿ, ನೋಟ್ ಮಾಡ್ಕೊಂಡಿದ್ರೆ ಬಹಳ ಒಳ್ಳೆಯದು. 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ, 5, 6, 7 ಮತ್ತು ಇವತ್ತು 8ನೇ ಅಧ್ಯಾಯದಲ್ಲಿ ಸುವಾರ್ತಿಕನಾದಂಥ ಫಿಲಿಪ್ಪನ ಒಂದು ಅದ್ಭುತವಾದಂತಹ ಸೇವೆಯ ವಿಷಯವಾಗಿ ಇವತ್ತು ನಾವು ದೇವರ ವಾಕ್ಯದ ಮತ್ತು ದೇವರಾತ್ಮನ ಸಹಾಯದಿಂದ ನಾವು ಅಭ್ಯಾಸ ಮಾಡ್ಲಿಕ್ಕಿದ್ದೇವೆ. ಹೀಗೆ ಈ ವಿಷಯಗಳನ್ನ ನೀವು ನೆನ್ಪಿಟ್ರೆ ಅಪೊಸ್ತಲರ ಕೃತ್ಯ ನಾವು ಮುಗಿಸುವಾಗ ನಿಮ್ಗೆ ಅದು ಪಾಠ ಆಗಿ ಹೋಗ್ಬಿಡ್ತದೆ. 1ನೇ ಅಧ್ಯಾಯದಲ್ಲಿ ಏನಿತ್ತು, 28ನೇ ಅಧ್ಯಾಯದಲ್ಲಿ ಏನಿದೆ ಎಂಬಂತಹ ವಿಷಯಗಳು ನಿಮಗೆ ತಿಳಿದು ಬಿಟ್ಟಿರ್ತವೆ. ಸಾಕಷ್ಟು ನಿಮ್ಗೆ ಪರಿಚಯ ಆಗಿ ಆ ಪುಸ್ತಕ ನಿಮಗೆ ಬಹಳಷ್ಟು ಸುಲಭವಾದಂತಹ, ಸರಳವಾದಂತಹ ಮತ್ತು ಬೋಧಕವಾದಂತಹ ಒಂದು ಪುಸ್ತಕ ಆಗ್ತದೆ ಎಂಬ ಒಂದು ಭರವಸೆಯಿಂದ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೆ. ಆಗ್ಲಿ, ನಾವು ಇನ್ನೂ ಹೆಚ್ಚು ಸಮಯ ಕಳೆಯದೆ ಇವತ್ತು 8ನೇ ಅಧ್ಯಾಯದ ಅಭ್ಯಾಸವನ್ನ ನಾವು ಮಾಡೋಣ. ದೇವರಾತ್ಮ ನಮ್ಮೆಲ್ಲರಿಗೆ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆದು ಅದರಲ್ಲಿರ್ತಕ್ಕಂತಹ ಅದ್ಭುತಗಳನ್ನ ನಮಗೆ ತೋರಿಸ್ಲಿ. ನಾವೆಲ್ಲರೂ ಆತ್ಮೀಯ ಪ್ರಯೋಜನ ಹೊಂದಿ ಆತನ ಮಹಿಮೆಗಾಗಿ ಜೀವಿಸ್ಲಿಕ್ಕೆ ನಮಗೆ ಸಹಾಯ ಮಾಡಲಿ. ಫಿಲಿಪ್ಪನ ವಿಷಯವಾಗಿ ನಾವು 6ನೇ ಅಧ್ಯಾಯದಲ್ಲಿ ಓದಿದ್ದೇವೆ ಈಗಾಗಲೇ. ಅಲ್ಲಿ ಆತನು 7 ಮಂದಿ ಸಹಾಯಕ ಸಭಾ ಸೇವಕರು, ಅಂದ್ರೆ ಡೀಕನ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಆರಿಸಲ್ಪಟ್ಟಿದ್ದ. ಅವನ 4 ಗುಣಲಕ್ಷಣಗಳನ್ನು ಸಹ ನಾವು ನೋಡಿದ್ದೇವೆ. ಸ್ಟೇಫನ, ಆಮೇಲೆ ಫಿಲಿಪ್ಪ. ಅಲ್ಲಿ ನೀವು ಹೋದ್ರೆ 7 ಜನರಲ್ಲಿ ಆರ್ಡರ್ ಸಹ ಹೀಗೆ ಇದೆ. ಸ್ಟೇಫನ ಆದ್ಮೇಲೆ ಫಿಲಿಪ್ಪ ಬರ್ತಾನೆ. ಈಗ 7ನೇ ಅಧ್ಯಾಯದಲ್ಲಿ ಸ್ಟೇಫನನ್ನು ಯಾವ ರೀತಿಯಾಗಿ ಸೇವ್ ಮಾಡ್ದ ಮತ್ತು ಅವನ ಅಂತ್ಯ ಆಯ್ತು ನಾವು ನೋಡಿದ್ದೇವೆ, ರಕ್ತ ಸಾಕ್ಷಿಯಾಗಿ. ಈ ಹೊತ್ತು ಅವನ ನೆಕ್ಸ್ಟ್ ಇದ್ದಂತ ಮನುಷ್ಯ ಯಾರಂತಂದ್ರೆ ಫಿಲಿಪ್. ಅವನ ವಿಷಯವಾದಂಥ ಸ್ವಾರ್ಥ ಸೇವೆಯ ವಿವರಣೆ ಅಲ್ಲಿ ನಮಗ ಸಿಗ್ತದೆ. ಮೊದಲೇ ಒಂದು ವಚನ ನಾವು ನೋಡುವಾಗ ದೊಡ್ಡ ಹಿಂಸೆ ಅಲ್ಲಿ ಆಯ್ತು. ಇಲ್ಲಿ 3 ದೊಡ್ಡ ವಿಷಯಗಳು ನಮಗೆ ಬರ್ತವೆ. ಬಹಳ ಎಂಬುದಾಗಿ ಅಥವಾ ದೊಡ್ಡದು ಎಂಬಂತ 3 ವಿಷಯಗಳು ನಮಗೆ ಮೊದಲಿನ
7 ವಚನಗಳಲ್ಲಿ ಬರ್ತವೆ. ಅವುಗಳನ್ನು ಒಂದೊಂದಾಗಿ ಆಮೇಲೆ ನೋಡೋಣ. ಈಗ ನಾವು ವಚನಗಳ ಅಭ್ಯಾಸ ಮುಂದುವರಿಸೋಣ. ಮೊದಲೇ ವಚನದಲ್ಲಿ ನಮಗ ಬರುವಂತದ್ದು ಏನಂತಂದ್ರೆ, ದೊಡ್ಡ ಹಿಂಸೆ, ಬಹಳ ಹಿಂಸೆ ಆಯಿತು. ಯಾಕಂದ್ರೆ ಸ್ಟೇಫನನು ರಕ್ತಸಾಕ್ಷಿ ಆದ್ಮೇಲೆ ಅಲ್ಲಿದ್ದಂತ ಯಹೂದ್ಯರಿಗೆ ಒಂದು ಏನಂತಾರ ಅದಕ್ಕೆ, ಬಹಳಷ್ಟು ಒಂದು ಹುಮ್ಮಸ್ಸ ಅವ್ರಿಗೆ ಉಂಟಾಯ್ತು. ಏನ್ಪಾ ನಾವು ಇವನ್ನ ಕಲ್ಲರ್ಸಿದ್ ಕೊಂದ್ಬಿಟ್ಟಿವಿ, ಉಳಿದವ್ರನ್ನ ನಾವು ಕೊಂದ್ ಬಿಡಬಹುದು ಎಂಬಂತಹ ಒಂದು ಹುಚ್ಚು ವಿಚಾರ ಅವರಲ್ಲಿ ಸೇರಿಕೊಂಡು, ಆದ ಕಾರಣ ಬಹಳ ದೊಡ್ಡ ಹಿಂಸೆಯಲ್ಲಿ ಆಯ್ತು ಎಂಬ ವಿಚಾರ ನಮಗೆ ಇಲ್ಲಿ ಕಂಡು ಬರ್ತದೆ. ಆಮೇಲೆ ಈ ಒಂದು ಹಿಂಸೆಯ ಪರಿಣಾಮವಾಗಿ ಅಲ್ಲಿದ್ದಂತ ಕ್ರೈಸ್ತರು ಅವ್ರೇನಾದ್ರು, ಅದು ಸಹ ಬಹಳ ಗಮನೀಯವಾದಂತಹ ವಿಷಯ. ಅವರು ಯೂದಾಯ ಮತ್ತು ಸಮಾರ್ಯ ಪ್ರದೇಶಗಳಿಗೆ ಚದರಿ ಹೋದ್ರು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ನೋಡ್ರಿ, ಪರಿಣಾಮ ಹೇಗಿದೆ. ಬಹಳ ಹಿಂಸೆ ಮತ್ತು ಅದರ ಪರಿಣಾಮ ಏನಾಯ್ತು ಅಂತಂದ್ರೆ, ಯೂದಾಯ ಮತ್ತು ಸಮಾರ್ಯ ಪ್ರದೇಶಗಳಿಗೆ ಕ್ರೈಸ್ತರು ಚದರಿ ಹೋದ್ರು ಎಂಬುದಾಗಿ. ದೇ ಸ್ಪ್ರೆಡ್ ಅಕ್ರಾಸ್ ದೀಸ್ ಟೂ ಪ್ಲೇಸಸ್. ನಾನು ನಿಮಗೆ ಹೇಳ್ತಾ ಇರ್ತೇನೆ ಇಸ್ರಾಯೇಲ್ ದೇಶದ ನಕ್ಷೆ ಹೇಗಿದೆ ಅಂತ ಹೇಳಿ. ಮೇಲಿನ ಭಾಗ ಅದು ಗಲಿಲಾಯ, ಮಧ್ಯಭಾಗ ಸಮಾರ್ಯ, ಮತ್ತು ಕೊನೆಯ ಭಾಗ ಅಂದ್ರೆ ಕೆಳಗಿನ ಭಾಗದಲ್ಲಿ ಇರುವಂತದ್ದು ಯಾವ್ದಂತಂದ್ರೆ ಅದು ಯೂದಾಯ. ಹೀಗೆ ಸಮಾರ್ಯದಲ್ಲಿ ಯೂದಾಯದಲ್ಲಿ ಆದಂತಹ ಹಿಂಸೆ, ಯೆರೂಸಲೇಮ್ ಅಂತಂದ್ರೆ ಅದು ಕೆಳಗಿನ ಭಾಗದಲ್ಲಿ ಬರ್ತದೆ, ಯೂದಾಯ ಭಾಗದಲ್ಲಿ ಬರ್ತದೆ. ಅಲ್ಲಿ ಒಂದು ಹಿಂಸೆ ಆದಾಗ ಜನ ಎಲ್ಲಿ ಹೋದ್ರು ಅಂತಂದ್ರೆ ಬೇರೆ ಬೇರೆ ಭಾಗಗಳಿಗೆ, ಅಂದ್ರೆ ಯೂದಾಯದ ಬೇರೆ ಬೇರೆ ಭಾಗ, ಅಂದ್ರೆ ಕೆಳಗಿನ ಭಾಗದಲ್ಲಿ ಅವರು ಪಸರಿಸಿಕೊಂಡ್ರು. ಆಮೇಲೆ ಸ್ವಲ್ಪ ಜನರು ಮೇಲ್ಭಾಗಕ್ಕೆ ಹೋದ್ರು ಅಂತಂದ್ರೆ ಸಮಾರ್ಯಕ್ಕೆ ಅವರು ಹೋದ್ರು ಎಂಬಂತ ಚಿತ್ರ ನಿಮ್ ಕಣ್ಣು ಮುಂದೆ ಇರಲಿ. ಆಗ ನಿಮಗ ಬಹಳಷ್ಟು ವಿಷಯಗಳು ಅರ್ಥಪೂರ್ಣವಾಗಿ ಕಂಡು ಬರ್ತವೆ. ಯೆರೂಸಲೇಮಿನಲ್ಲಿ ಹಿಂಸೆ ಆಯ್ತು, ಬಹುದೊಡ್ಡ ಹಿಂಸೆ. ಆಗ ಯೂದಾಯ ಸೀಮೆಯಲ್ಲಿ ಜನರು ಹಬ್ಬಿಕೊಂಡ್ರು. ಆಮೇಲೆ ಅದರ ಮೇಲ್ಭಾಗಕ್ಕೆ ಬರತಕ್ಕಂಥ ಸಮಾರ್ಯದಲ್ಲಿ ಅವರು ಹಬ್ಬಿಕೊಂಡ್ರು ಎಂಬುದಾಗಿ ನಮಗ ಈ ನಕ್ಷೆ ನಮಗ ತಿಳಿಸ್ಕೊಡ್ತದೆ ಮತ್ತು ಆದಂತಹ ವಿಷಯಗಳು ನಮಗ ಹೇಳ್ತವೆ. ಈ ರೀತಿಯಾಗಿ ಸೇವೆಗೆ ಒಂದು ದೊಡ್ಡ ಅವಕಾಶ ಉಂಟಾಯ್ತು. ಯಾಕಂದ್ರೆ ಅವರು ಒಂದ್ ವೇಳೆ ಯೆರೂಸಲೇಮ್ನಲ್ಲಿ ಉಳಿದು ಬಿಟ್ಟಿದ್ರೆ ದೇ ವುಡ್ ಹ್ಯಾವ್ ಬಿನ್ ಲಿಮಿಟೆಡ್ ಟು ದ ಸರ್ವಿಸ್ ಇನ್ ಜೆರೂಸಲೇಮ್, ಅಲ್ಲೇ ಉಳಿದು ಬಿಡ್ತಿದ್ರು ಅವ್ರು. ಆದ್ರೆ ದೇವರು ಅವ್ರನ್ನೇನ್ ಮಾಡಿದ ಅಂತಂದ್ರೆ, ಹಿಂಸೆಗೆ ಒಳಪಡಿಸಿದಾಗ ಅವ್ರೇನ್ ಮಾಡಿದ್ರು ಅಂತಂದ್ರೆ ಸಮಾರ್ಯಕ್ಕೂ ಹೋದ್ರು, ಆಮೇಲೆ ಯೂದಾಯದ ಬೇರೆ ಬೇರೆ ಭಾಗಗಳಿಗೂ ಹೋದ್ರು. ಅಲ್ಲಿ ಹೋದ ಮೇಲೆ ಸ್ವಾರ್ಥ ಸೇವೆ ಆ ಭಾಗಗಳಲ್ಲಿ ನಡೆಯಿತು ಎಂಬಂತಹ ವಿಚಾರ ನಮಗೆ ಯಾವಾಗಲೂ ನಮ್ಮ ಕಣ್ಣ ಮುಂದೆ ಇರಲಿ. ಅಂದ್ರೆ ದೇವರು ಮಾಡುವಂತಹದ್ದು ಬಹಳ ವಿಶೇಷವಾಗಿ ಇರ್ತದೆ. ಅದು ನಮಗೆ ತಿಳಿದಿದ್ರು ಕೂಡ ಅದು ತನ್ನ ಕೆಲಸ ಅದು ಯಾವಾಗಲೂ ನಡೆಸಿರ್ತದೆ ಎಂಬ ವಿಚಾರ ನಮಗೆ ನಾವು ತಿಳ್ಕೊಂಡಿರೋಣ. 2ನೇ ವಚನಕ್ಕೆ ಬರುವಾಗ ಸ್ಟೇಫನನಿಗಾಗಿ, ಅಂದ್ರೆ ಸ್ಟೇಫನ ಪ್ರಥಮ ರಕ್ತಸಾಕ್ಷಿಯಾಗಿ ಸತ್ತು ಹೋದ ಎಂಬುದನ್ನ ಜನರು ತಿಳಿದು ಬಹಳವಾಗಿ ಗೋಳಾಡಿದ್ರಂತ. 2ನೇ ಬಹಳ ಇಲ್ಲಿ ನಮಗ ಕಂಡು ಬರ್ತದೆ. ಮೊದಲೇ ಬಹಳ ಯಾವುದು, ಬಹಳ ಹಿಂಸೆ ಆಯ್ತು. 2ನೇ ವಚನದಲ್ಲಿ ಬಹಳ ಗೋಳಾಡಿದ್ರು. ಯಾಕೆ ಅಂತಂದ್ರೆ ಸ್ಟೇಫನನ ರಕ್ತಸಾಕ್ಷಿಯ ಒಂದು ಮರಣದ ಮೂಲಕವಾಗಿ ಜನರಲ್ಲಿ ಬಹಳ ದುಃಖ, ಅವರು ಬಹಳವಾಗಿ ಗೋಳಾಡಿದ್ರು ಎಂಬ ವಿಚಾರವನ್ನ ಅಲ್ಲಿ ನಾವು ಕಾಣ್ತೇವೆ. ಆಮೇಲೆ ಸೌಲ ಬಹಳ ಆಕ್ಟಿವ್ ಆಗಿದ್ದ ಅಂತ ಹೇಳಿ ಮುಂದಿನ ವಚನಗಳಲ್ಲಿ 2 ಮತ್ತು 3 ವಚನಗಳಲ್ಲಿ ನಾವು ಅಲ್ಲಿ ಕಾಣ್ತೇವೆ. ಹಿ ವಾಸ್ ವೆರಿ ಆಕ್ಟಿವ್. ಜನರನ್ನ ಮನೆ ಮನೆಗಳಿಗೆ ಹೋಗ್ತಿದ್ದ ಅಂತೆ. ನೀವು ಓದ್ಲಿಕ್ಕೆ ನಾನು ಓದಿದ ಸಮಯ ಆಗುದನ್ನ ಜಸ್ಟ್ ಹೇಳ್ತಿರ್ತೇನೆ. ಮನೆಗಳಿಗೆ ಹೋಗಿ ಗಂಡಸರನ್ನ ಹೆಂಗಸರನ್ನ ಗೆಳ್ಕೊಂಡು ಬಂದು ಅವ್ರನ್ನ ಸೆರೆಯೊಳಗೆ ಹಾಕ್ತಾ ಇದ್ದನು ಎಂಬಂತಹ ವಿಷಯ ಅಲ್ಲಿ ಬರೆದದೆ. ಅಂದ್ರೆ ಹೌ ಹಿ ವಾಸ್ ಸೋ ಆಕ್ಟಿವ್ ಇನ್ ವರ್ಕಿಂಗ್ ಅಗೇನ್ಸ್ಟ್ ದ ಲಾರ್ಡ್. ಯೇಸು ಸ್ವಾಮಿಯ ವಿರುದ್ಧವಾಗಿ ಯಾವ ರೀತಿಯಾಗಿ ಆತನ ಕೆಲಸ ಮಾಡ್ತಾ ಇದ್ದಾನೆ ಎಂಬ ವಿಚಾರ ಇಲ್ಲಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಆತನ ಒಂದು ಕೆಲಸ ಬಹಳ ಆಕ್ಟಿವ್ ಆಗಿತ್ತು, ಕ್ರಿಯಾಶೀಲನಾಗಿ ಅಲ್ಲಿ ಕಂಡು ಬರ್ತಾನೆ. ಆತನು ಸ್ವಾರ್ಥಿಯ ವಿರುದ್ಧವಾಗಿ, ಅಂದ್ರೆ ಯೇಸು ಸ್ವಾಮಿಯ ವಿರುದ್ಧವಾದಂತಹ ಕೆಲಸ ಆತನು ಮಾಡ್ತಾ ಇದ್ದ. ಈ ರೀತಿಯಾಗಿ ಅವನ ಒಂದು ಕೆಲಸದಿಂದ ಸಭೆ ಹಾಳು ಮಾಡುತ್ತಿದ್ದನು ಅಂತ ಹೇಳಿ ಅಲ್ಲಿ ಬರ್ತದೆ. ಸಭೆ ಹಾಳಾಗ್ತಾ ಇತ್ತು ಅವನು ಮಾಡುವಂತ ಕೆಲಸದಿಂದ. ಇಟ್ ವಾಸ್ ಡಿಸ್ಟರ್ಬ್ಡ್ ಅಂಡ್ ಇಟ್ ವಾಸ್ ಆಲ್ಸೋ ಡಿಸ್ಟ್ರಾಯ್ಡ್ ಎಂಬುದಾಗಿ ಅಲ್ಲಿ ನಮಗ ಹೇಳಲಾಗಿದೆ. 4ನೇ ವಚನಕ್ಕೆ ನೀವು ಬರ್ರಿ. ಚದುರಿದ ಕ್ರೈಸ್ತರು ಯೇಸು ಕ್ರಿಸ್ತನ ಸ್ವಾರ್ಥಿಯನ್ನ ಸಾರುತ್ತಿದ್ದರು.
ಸಮಾರಿಕ್ ಹೋದ್ರು ಸಾರ್ತಾ ಇದ್ರು, ಯೂದಾಯದ ಬೇರೆ ಬೇರೆ ಸ್ಥಳಗಳಿಗೆ ಹೋದ್ರು ಸಹ ಅಲ್ಲಿ ಅವರು ಸುವಾರ್ತೆಯನ್ನ ಸಾರ್ತಾ ಇದ್ರು. ನೋಡ್ರಿ ಎಷ್ಟು ವಿಶೇಷವಾದಂತ ಅಂಶಗಳು ನಮಗೆ ಇಲ್ಲಿ ಕಂಡು ಬರ್ತವೆ. ಒಂದು ಕಡೆಗೆ ಒಂದು ಅನಿಸ್ತದ ನಮ್ಗೆ, ಆದ್ರೆ ಮತ್ತೊಂದು ಕಡೆಗೆ ದೇವರು ತನ್ನ ಕೆಲಸವನ್ನ ಮುಂದರಿಸಿದ್ದಾನೆ, ಅದನ್ನ ಪ್ರಸರಿಸ್ತಿದ್ದಾನೆ, ಸ್ಪ್ರೆಡಿಂಗ್ ಅಕ್ರಾಸ್ ಎಂಬುದಾಗಿ ನಮಗ ಅಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಯೆರೂಸಲೇಮಿನ ಮೇಲ್ಭಾಗ ಅಂದ್ರೆ ಸಮಾರ್ಯಕ್ಕೆ ಹೋಗಿ ಅಲ್ಲಿ ಸ್ವಾರ್ಥಿಯನ್ನು ಜನರು ಪ್ರಕಟಿಸ್ತಾ ಇದ್ದಾರೆ, ಮತ್ತು ಯೆರೂಸಲೇಮಿನ ಕೆಳಭಾಗಕ್ಕೆ ಅಂದ್ರೆ ಯೂದಾಯದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಲ್ಲಿ ಸ್ವಾರ್ಥ ಸೇವೆಯನ್ನ ಕ್ರೈಸ್ತರು ಮಾಡ್ತಾ ಇದ್ರು ಎಂಬುದಾಗಿ ನಮಗ ತಿಳಿದು ಬರ್ತದೆ. ಆಮೇಲೆ ನೀವು 5ನೇ ವಚನಕ್ಕೆ ಬರುವಾಗ ಅಲ್ಲಿ ಮುಖ್ಯವಾದಂತಹ ಒಬ್ಬ ವ್ಯಕ್ತಿ, ಇವತ್ತಿನ ಅಭ್ಯಾಸದ ವ್ಯಕ್ತಿ, ಆತನ ಯಾರಂತಂದ್ರೆ ಫಿಲಿಪ್. ಫಿಲಿಪ್ ಅಂತಂದ್ರೆ ನಾನು ಅನೇಕ ಸಾರಿ ಹೇಳಿದ್ದೇನೆ, ಇದನ್ನ ಜಸ್ಟ್ ರಿಮೈಂಡ್ ಮಾಡ್ಕೊಡ್ತೇನೆ. ಇವನು ಶಿಷ್ಯರ ಅಲ್ಲಿದ್ದಂತಹ ಫಿಲಿಪ್ ಅಲ್ಲ. ಹಿ ವಾಸ್ ನಾಟ್ ದ ಡಿಸೈಪಲ್ ಫಿಲಿಪ್, ಬಟ್ ಹಿ ವಾಸ್ ಅ ಡೀಕನ್ ಫಿಲಿಪ್. ಹಿ ವಾಸ್ ಅನ್ ಇಮ್ಯಾಂಜಲಿಸ್ಟ್, ಅಂದ್ರೆ ಸ್ವಾರ್ಥಿಕನಾಗಿದ್ದನು ಅಂತ ಹೇಳಿ ಅವನ ಬಗ್ಗೆ ನಮಗ ಈ ಭಾಗ ತಿಳಿಸ್ಕೊಡ್ತದೆ. ಸಹಾಯಕ ಸಭಾ ಸೇವಕನಾದಂತ ಫಿಲಿಪ್ಪನ ಒಂದು ಪ್ರವೇಶ ಅಲ್ಲಿ ಆಗ್ತದೆ. ಅವನ ಸೇವೆ ಯೂದಾಯದ, ಅವನ ಸೇವೆಯಲ್ಲಿ ಅದು ಯೂದಾಯದಿಂದ ಯೆರೂಸಲೇಮಿನ ಮೇಲ್ಭಾಗ, ಅದು ಯಾವುದಂತಂದ್ರೆ ಸಮಾರ್ಯ. ಅಲ್ಲಿ ಹೋಗಿ ಆತನು ಸ್ವಾರ್ಥಿಯನ್ನ ಸಾರ್ತಾ ಇದ್ದಾನೆ, ಸ್ವಾರ್ಥಿಯನ್ನ ಪ್ರಕಟಿಸುತ್ತಾ ಇದ್ದಾನೆ ಎಂಬಂತಹ ವಿಚಾರ 5ನೇ ವಚನಕ್ಕೆ ನಾವು ಬರುವಾಗ ತಿಳಿದು ಬರ್ತದೆ. ಜನರು ಅವನ ಮಾತನ್ನು ಕೇಳಿದ್ರು, ಅವನು ಮಾಡಿದಂತ ಸೂಚಕ ಕಾರ್ಯಗಳನ್ನ ನೋಡಿದ್ರು. ಆಮೇಲೆ ಏನಾಯ್ತು ಅಂತಂದ್ರೆ ಅವನು ಹೇಳಿದ ಸಂಗತಿಗಳಿಗೆ ಲಕ್ಷ್ಯ ಕೊಟ್ಟರು. 3 ವಿಚಾರಗಳು ಇಲ್ಲಿವೆ ನೋಡ್ರಿ. ಫಿಲಿಪ್ಪನು ಏನೇನ್ ಮಾಡ್ದ ಮತ್ತು ಜನರೂ ಸಹ ಏನೇನು ಅವರಲ್ಲಿ ಆಯ್ತು ಎಂಬ ವಿಚಾರವನ್ನ ಇಲ್ಲಿ ಸ್ಪಷ್ಟವಾಗಿ ದೇವರಾತ್ಮನು ಬರೆಸಿದ್ದಾನೆ. ಅದೇನಂತಂದ್ರೆ ಜನರು ಅವನ ಮಾತುಗಳನ್ನ ಕೇಳಿದ್ರು, ಸೂಚಕ ಕಾರ್ಯಗಳನ್ನ ನೋಡಿದ್ರು, ಆಮೇಲೆ ಹೇಳಿದ ಸಂಗತಿಗಳಿಗೆ ಲಕ್ಷ್ಯ ಕೊಟ್ಟರು ಎಂಬುದಾಗಿ, ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. 3 ವಿಷಯಗಳಲ್ಲಿ ನಡೀತಾ ಇದೆ ನೋಡ್ರಿ. ಇದಕ್ಕಿಂತ ಹೆಚ್ಚಿನ ಒಂದು ಇಫೆಕ್ಟ್ ಏನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಇಲ್ಲಿ ದೇವರ ಆತ್ಮನ ಕಾರ್ಯ ಎಷ್ಟು ಅದ್ಭುತವಾಗಿ ನಡೀತಾ ಇದೆ ಎಂಬ ವಿಚಾರ ನಮಗೆ ಇಲ್ಲಿ ತಿಳಿದು ಬರ್ತದೆ. ಅನೇಕ ವಚನ 7ರಲ್ಲಿ ಅನೇಕ ದೆವ್ವಗಳನ್ನು ಅವನು ಬಿಡಿಸಿದ, ದೊಡ್ಡ ಶಬ್ದ ಮಾಡಿಬಿಟ್ಟು ಹೋದುವಂತವು, ಅದು ಸಹ ಅಲ್ಲಿ ಬರ್ತದೆ. ಅಂದ್ರೆ ಅವನು ದೆವ್ವಗಳನ್ನು ಸಹ ಬಿಡಿಸುವಂತಹ ಒಂದು ಕೆಲಸವನ್ನು ಅಲ್ಲಿ ಮಾಡಿದ್ದು ನಮಗ ತಿಳಿದು ಬರ್ತದೆ. 8ನೇ ವಚನಕ್ಕೆ ನೀವು ಬರುವಾಗ ಪಾರ್ಶ್ವವಾಯ ರೋಗಿಗಳು, ಕುಂಟರು ಸಹ ಸ್ವಸ್ಥರಾದರು ಎಂಬುದಾಗಿ ಅಲ್ಲಿ ಬರ್ತದೆ. ಅಂದ್ರೆ ರೋಗ ಸ್ವಸ್ಥತೆ, ದೆವ್ವ ಬಿಡಿಸುವಿಕೆ, ಸ್ವಾರ್ಥ್ಯ ಸಾರುವಿಕೆ, ಎಲ್ಲಾ ವಿಷಯಗಳನ್ನ ಮಾಡ್ತಾ ಇದ್ದಾನೆ ಫಿಲಿಪ್, ಸಹಾಯಕ ಸಭಾ ಸೇವಕ. ನೋಡ್ರಿ ಎಷ್ಟು ವಿಶೇಷವಾದಂತ ಕೆಲಸವನ್ನ, ವಿಶೇಷವಾದಂತಹ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾನೆ ಮತ್ತು ಅವನು ಮಾಡ್ತಾ ಇದ್ದಾನೆ. ಎಲ್ಲಾ ವಿಷಯಗಳನ್ನ ನೆನ್ಪಿಟ್ಕೊಡ್ರಿ. ಫಿಲಿಪ್ ಅಂತ ಅಂದ್ಕೊಳ್ಳಿ, ಇವೆಲ್ಲ ನಿಮ್ ಕಣ್ಮುಂದ್ ಬರ್ಬೇಕು. ಅವನೇನ್ ಮಾಡ್ದ? ದೇವ್ರ ವಾಕ್ಯ ಹೇಳ್ದ. ಆಮೇಲೆ ಸ್ವಸ್ಥತೆ ಏನ್ ಮಾಡ್ದ? ದೆವ್ವಗಳನ್ನು ಬಿಡಿಸಿದ. ಸ್ವಸ್ಥತೆ ಏನೇನ್ ಮಾಡ್ದ? ಕುಂಟರನ್ನ ಸ್ವಸ್ಥ ಮಾಡ್ದ, ಪಾರ್ಶ್ವವಾಯು ರೋಗಿಗಳನ್ನ ಸ್ವಸ್ಥ ಮಾಡ್ದ. ಈ ರೀತಿಯಾಗಿ ಈ ಎಲ್ಲಾ ವಿಷಯಗಳು ಅವನ ಬಗ್ಗೆ ನಮ್ಮ ಕಣ್ಣು ಮುಂದೆ ಬರ್ಬೇಕು. ಆಗ ಏನಾಯ್ತು ಎಂಬುದಾಗಿ ವಚನ 8ರಲ್ಲಿ ನಾವು ನೋಡ್ತೇವೆ. ಮೂರನೆಯ ಬಹಳ ಅದು ಯಾವುದು ಅಂತಂದ್ರೆ ಬಹಳ ಸಂತೋಷವಾಯಿತು ಅಂತ. ಸ್ವಾರ್ಥ್ಯ ಸೇವೆಯ ಪರಿಣಾಮ ಬಹಳ ಸಂತೋಷವನ್ನು ತಂದು ಕೊಟ್ಟಿತು. ನೋಡ್ರಿ, ಹಿಂಸೆಯಿಂದ ನಮಗೇನಾಯ್ತು? ಬಹಳ ಹಿಂಸೆಯಿಂದ ಅಲ್ಲಿ ಉಂಟಾಯ್ತು ಮೊದಲನೇ ಭಾಗದಲ್ಲಿ. 2ನೇ ಭಾಗದಲ್ಲಿ ಬಹಳ ಗೋಳಾಡಿದ್ರು. 3ನೇ ಭಾಗಕ್ಕೆ ನಾವು ಬರುವಾಗ ಸ್ವಾರ್ಥ್ಯ ಸೇವೆಯ ಫಲಿತಾಂಶ ಅಥವಾ ಪರಿಣಾಮ ಅದೇನಾಗಿತ್ತ ಅಂತಂದ್ರೆ ಬಹಳ ಸಂತೋಷ ಅಲ್ಲಿ ಉಂಟಾಯಿತು ಅಂತ ಹೇಳಿ. ನೋಡ್ರಿ, ಎಷ್ಟು ಅದ್ಭುತವಾದಂತಹ ಒಂದು ಫಲವನ್ನ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಅದು ಫಿಲಿಪ್ಪನ ಸ್ವಾರ್ಥ ಸೇವೆಯ ಮೂಲಕವಾಗಿ ಉಂಟಾದಂತಹ ಒಂದು ಫಲಿತಾಂಶ. ಈ ರೀತಿಯಾಗಿ ಫಿಲಿಪ್ಪನ ವಿಷಯವಾದಂತಹ ವಿವರಣೆಯನ್ನ ನಾವು 8 ವಚನಗಳ ತನಕ ನೋಡ್ತೇವೆ. ಮಧ್ಯದಲ್ಲಿ ಮತ್ತೊಬ್ಬ ಬರ್ತಾನೆ. ಅವನ್ ಯಾರಂತಂದ್ರೆ ಸಿಮೋನನ ವಿಷಯವಾಗಿ ಸ್ವಲ್ಪ ಅಲ್ಲಿ ಹೇಳಲಾಗಿದೆ. ಅದಕ್ಕೆ
ಒಂದು ಆ, ವಿಷಯವೂ ಸಹ ಅದಕ್ಕೆ ಒಂದು ಕಾರಣ ಸಹ ಇದೆ. ಅದನ್ನ ನಾನು ಹೇಳ್ತೇನೆ ನಿಮ್ಗೆ. ಅದನ್ನ ನೆನ್ಪಿಟ್ಕೊಡ್ರಿ. ಯಾಕ ಈ ಸಿಮೋನನ ವಿಷಯವಾಗಿ ನಡುವೆ ಹೇಳಲಾಗಿದೆ ಎಂಬ ಒಂದು ವಿಚಾರ ನಿಮ್ಮ ಮುಂದೆ ಇರ್ಬೇಕು. ಈ ಒಬ್ಬ ಸಿಮೋನ ಏನಾಗಿದ್ದ ಅಂತಂದ್ರೆ ಮಂತ್ರತಂತ್ರ ನಡೆಸುವ ಆಗಿದ್ದ. ಹಿ ವಾಸ್ ಎ ಸಾರ್ಸರರ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಬರೆದಿದೆ. ಅವನು ಮಂತ್ರತಂತ್ರ ಮಾಡಿ ಅವನು ಜನರನ್ನ ಬಹಳಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ಕೊಳ್ತಾ ಇದ್ದ. ಜನರು ಬಹಳ ಅವನಿಗೆ ಅವನನ್ನು ಬಹಳ ಇದನ್ ಮಾಡ್ತಾ ಇದ್ರು, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಮಹಾತ್ಮ ಅಂತ ಹೇಳಿ ಅವನನ್ನು ಕರೀತಾ ಇದ್ರು ಅಂತ ಹೇಳಿ ನೀವು ಅದನ್ನು ಓದ್ರಿ. 9ನೇ ವಚನ ಓದುವಾಗ ಅಲ್ಲಿ ಹೇಳಲಾಗಿದೆ ಅವನ ಬಗ್ಗೆ. ಜನರಲ್ಲಿ ಆಶ್ಚರ್ಯ ಹುಟ್ಟಿಸಿದಂಥ ವ್ಯಕ್ತಿ ಇವನೇನಾಗಿದ್ದ ಅಂತಂದ್ರ ಸಿಮೋನ್ ಆಗಿದ್ದ ಅಂತ ಹೇಳಿ. ಇವೆಲ್ಲ ಏನಾಗಿದ್ವು ಅಂತಂದ್ರೆ ಇವು ಅಂದ್ರೆ ಸೈತಾನನ ಒಂದು ಕೆಲಸ ಮಾಡುವಂತಹ ವ್ಯಕ್ತಿ ಸಿಮೋನ್ ಆಗಿದ್ದ. ಆದ್ರೆ ಈ ಸಿಮೋನನು ಫಿಲಿಪ್ಪನ ಕೂಡ ಇದ್ದುಕೊಂಡು ಅವನು ಸಾರಿದಂತಹ ಸುವಾರ್ತೆಯನ್ನ ಕೇಳಿದಾಗ ಅವನ ಜೀವನದಲ್ಲಿ ಅವನ್ ಏನ್ ಮಾಡ್ದ ಅಂತಂದ್ರೆ ನಂಬಿದನು ಅಂತ ಹೇಳಿ ಅಲ್ಲಿ ಹೇಳಲಾಗಿದೆ. ನಂಬಿ ದೀಕ್ಷಾಸ್ನಾನ ಸಹ ಮಾಡಿಸ್ಕೊಳ್ತಾನೆ ಅವನು. ಯಾರು? ಸಿಮೋನನು. ಅವನು ದೇವರ ರಾಜ್ಯದ ವಿಷಯವಾದಂತ ಸುವಾರ್ತೆಯನ್ನ ಕೇಳಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು ಎಂಬುದಾಗಿ ಅಲ್ಲಿ ನಮಗ ಅಲ್ಲಿ ಬರೆದಂತ ವಚನಗಳಲ್ಲಿ ನಾವು ಕಾಣ್ತೇವೆ. ಈ ರೀತಿಯಾಗಿ ಸಿಮೋನನು ಅವನ ಜೀವನದಲ್ಲಿ ನಂಬಿಕೆ ಇಟ್ಟನು ಮತ್ತು ಅಲ್ಲಿ ದೀಕ್ಷಾಸ್ನಾನ ಸಹ ಮಾಡಿಸಿಕೊಂಡನು ಎಂಬುದಾಗಿ ಅವನ ಬಗ್ಗೆ ಹೇಳುವಾಗ ಅವನಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿ ನಮಗ ಕಂಡು ಬರ್ತದೆ. ಆದ್ರೆ ಮುಂದೆ ನಾವು ಅವನ ಬಗ್ಗೆ ನೋಡೋಣ ಏನಾಗ್ತದ ಅಂತ ಹೇಳಿ. ಇಷ್ಟು ನೀವು ನೆನ್ಪಿಟ್ಕೊಡ್ರಿ. ಈಗ ಇಲ್ಲಿ ತನಕ ಸಿಮೋನನ ವಿಷಯ ಏನಾಯ್ತು ಅಂತೇಳಿ. ಈ ಮುಂದೆ ಫಿಲಿಪ್ಪನು ಮಾಡ್ತಕ್ಕಂಥ ಒಂದು ಕೆಲಸ ಅದು ನಮಗ ತಿಳಿದು ಬರ್ತದೆ. 15ನೇ ವಚನಕ್ಕೆ ನೀವು ಬರುವಾಗ ಅಲ್ಲಿ ಸ್ವಾರ್ಥ ಸೇವೆಯ ಸುದ್ದಿ ಯೆರೂಸಲೇಮ್ ಸಭೆಗೆ ಮುಟ್ತದೆ. ನೋಡ್ರಿ ಇವೆಲ್ಲ ಹೇಗ್ ನಡೆದವೆ ಸೇವೆಗಳು ಅಂತ ಹೇಳಿ. ಫಿಲಿಪ್ಪನು ಸಮಾರ್ಯದಲ್ಲಿ ಇದ್ಕೊಂಡು ಸೇವೆ ಮಾಡ್ತಾ ಇದ್ದಾನೆ. ಯೆರೂಸಲೇಮ್ನಲ್ಲಿ ಇದ್ದುಕೊಂಡು ಅಪೋಸ್ತಲರು ಅಂತಂದ್ರೆ ಪೇತ್ರ ಆಗ್ಲಿ, ಯಾಕೋಬ, ಯೋಹಾನ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಅಲ್ಲಿದ್ದುಕೊಂಡು ಅವರು ಸೇವೆ ಮಾಡ್ತಾ ಇದ್ದಾರೆ. ಈಗ ಫಿಲಿಪ್ಪನು ಸ್ವಾರ್ಥ ಸೇವೆಯನ್ನ ಮಾಡ್ತಾ ಇದ್ದಾನೆ ಸಮಾರ್ಯದಲ್ಲಿ ಎಂಬುದಾಗಿ ಕೇಳಿದಾಗ ಅವರು ಏನ್ ಮಾಡಿದ್ರು ಅಂತಂದ್ರೆ, ವಿ ಮಸ್ಟ್ ಗೋ ಟು ಸಮಾರ್ಯ, ನಾವು ಹೋಗ್ಬೇಕು ಮತ್ತು ಅಲ್ಲಿ ಅವನಿಗೆ ಬೇಕಾದಂತಹ ಒಂದು ಸಹಾಯದ ಹಸ್ತವನ್ನ ನಾವು ಕೊಡಬೇಕು. ನೋಡ್ರಿ ಎಷ್ಟು ಸುಂದರವಾಗಿ ಈ ಸೇವೆ ನಡೀತಾ ಇದೆ. ನಿಮ್ಮ ಕಣ್ಣು ಮುಂದೆ ಇರಲಿ ಇದು ಯಾವಾಗಲೂ. ಯಾವ ರೀತಿಯಾಗಿ ಸ್ವಾರ್ಥ ಸೇವೆ ನಡೀತಾ ಇದೆ ಮತ್ತು ಪ್ರೋತ್ಸಾಹವನ್ನ ಕೊಡ್ಲಿಕ್ಕೆ ಅಪೊಸ್ತಲರು ಯಾವ ರೀತಿಯಾಗಿ ಅಲ್ಲಿ ಬಂದ್ರು ಎಂಬ ವಿಷಯವನ್ನ 15-16 ವಚನಗಳಲ್ಲಿ ನಾವು ಓದುವಾಗ ನಮಗೆ ಅಲ್ಲಿ ಕಂಡು ಬರ್ತದೆ. ಹೆಚ್ಚಿನ ಸೇವೆಗಾಗಿ ಪೇತ್ರ ಯೋಹಾನರನ್ನ ಅಲ್ಲಿದ್ದಂಥ ಯೆರೂಸಲೇಮಿನ ಮಹಾಸಭೆಯಲ್ಲಿದ್ದಂಥ ಅಪೊಸ್ತಲರು ಕಳಿಸ್ಕೊಡ್ತಾರೆ. ದೇ ಸೆಂಡ್ ಎ ಲೆಂಡಿಂಗ್ ಹ್ಯಾಂಡ್ ಅಂತ ಎಂಬುದಾಗಿ ಹೇಳಬಹುದು. ಅವರು ಸಹಾಯಕ್ಕೋಸ್ಕರವಾಗಿ ಅಲ್ಲಿ ಸೇವೆಗಾಗಿ ಇವರನ್ನ ಕಳಿಸ್ಕೊಟ್ರು. 16ನೇ ವಚನದಲ್ಲಿ ಪೇತ್ರ ಯೋಹಾನರು ಏನ್ ಮಾಡಿದ್ರು ಅಂತಂದ್ರೆ, ಆ ಜನರಿಗೆ ಪವಿತ್ರಾತ್ಮವು ಬರುವ ಹಾಗೆ ಕೈ ಇಟ್ಟು ಪ್ರಾರ್ಥಿಸಿದ್ರು ಅಂತ ಹೇಳಿ ಅಲ್ಲಿ ಹೇಳಲಾಗಿದೆ. ಅಂದ್ರೆ ರಕ್ಷಣೆಯನ್ನು ಹೊಂದಿದಂಥ ಸಮಾರ್ಯದವರಿಗೆ ಇನ್ನೂ ಪವಿತ್ರಾತ್ಮ ದಾನ ಆಗಿರ್ಲಿಲ್ಲ ಅಂಥೇಳಿ ಅರ್ಥ. ಅವರು ನಂಬಿದ್ರು, ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು, ಆದ್ರೂ ಕೂಡ ಪವಿತ್ರಾತ್ಮ ದಾನ ಆಗಿರ್ಲಿಲ್ಲ. ಅದಕ್ಕೂ ಒಂದು ಕಾರಣ ಇದೆ, ಅದನ್ನ ನಾವು ತಿಳ್ಕೊಳ್ಳೋಣ. ಇವೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು, ಯಾಕೆ ಹೀಗಿವೆ ಅಂತ ಹೇಳಿ. ಯಾಕಂದ್ರೆ ನೀವು ಹಾಗೆ ಓದ್ತಾ ಹೋದ್ರೆ ನಿಮ್ಗೆ ಅದರ ಅರ್ಥ ಆಗುದಿಲ್ಲ. ಆದ್ರೆ ಅದನ್ನ ತಿಳ್ಕೊಂಡ್ರೆ ನೀವು ನೆನ್ಪಿಟ್ಕೊಂಡ್ ಬಿಡ್ತೀರಿ. ಇಲ್ಲಿ ಆ ರೀತಿ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಏನಿದೆ ಅಂತಂದ್ರೆ, ಯಹೂದ್ಯರು ಮತ್ತು ಸಮಾರ್ಯರು ಈ ಎರಡು ಗುಂಪುಗಳು ಇದ್ದು. ದಿಸ್ ಇಸ್ ವೇರ್ ಟೂ ಡಿಫರೆಂಟ್ ಗ್ರೂಪ್ಸ್. ಯಹೂದ್ಯರು ಏನಾಗಿದ್ರು ಅಂತಂದ್ರೆ ಅವರು ಸುಪೀರಿಯರ್ ಅಂತ ಹೇಳಿ ದೇ ವೇರ್ ಕೌಂಟೆಡ್ ಆಸ್ ಹೈ ಕಾಸ್ಟ್ ಪೀಪಲ್ ಅಂತ ಹೇಳಿ ಅನಿಸ್ಕೊಳ್ತಾ ಇದ್ರು ಆಗಿನ ಕಾಲದಲ್ಲಿ. ಆಗಿನ ಕಾಲದಲ್ಲಿ ಸಹ ಈ ಒಂದು ಡಿಸ್ಟಿಂಕ್ಷನ್ ಇತ್ತು, ಡಿಫ್ರೆನ್ಸಿಯೇಷನ್ ಇತ್ತು ಅಂತ ಹೇಳಿ ನಮ್ಗ ತಿಳಿದು ಬರ್ತದೆ. ಸಮಾರ್ಯದವರು ಅಂತಂದ್ರೆ ಏನಾಗಿದ್ರು? ಮಿಕ್ಸ್ ಬ್ರೀಡ್. ಇವ್ರು ಏನಾಗಿದ್ರು? ಮಿಶ್ರ ತಳಿ ಆಗಿದ್ರು. ಅಮಾಲಿಕರು ಮತ್ತು ಯಹೂದ್ಯರು ಕೂಡಿ ಆದಂತ ಒಂದು ತಳಿ ಏನಾಗಿತ್ತಂತಂದ್ರೆ ಸಮಾರ್ಯರು. ಈ ರೀತಿಯಾಗಿ ಇರುವಂತ ಸಂದರ್ಭದಲ್ಲಿ ಯಹೂದ್ಯರು
ಮತ್ತು ಆ ಸಮಾರ್ಯದವರು ಇವ್ರ ನಡುವೆ ಡಿಫರೆನ್ಸ್ ಆಗಬಾರದು ಎನ್ನುವಂಥ ಒಂದು ಗುರಿ ಇಟ್ಟುಕೊಂಡು ದೇವರಾತ್ಮನು ಇಲ್ಲಿ ಮಾಡುವಂತಹ ಕೆಲಸ ಬಹಳ ವಿಶೇಷವಾಗಿದೆ. ಸಭೆಯಲ್ಲಿ ಐಕ್ಯತೆ ಇರಬೇಕು. ಯಹೂದ್ಯರದೊಂದು ಸಭೆ, ಸಮಾರ್ಯದವ್ರದೊಂದು ಸಭೆ ಅಂತ ಹೇಳಿ ಇರಬಾರದು ಅಂತ ಹೇಳಿ ಯಹೂದ್ಯರನ್ನ ಯೆರೂಸಲೇಮಿನಿಂದ ಕರೆಸಿ ಸಮಾರ್ಯದಲ್ಲಿರ್ತಕ್ಕಂಥ ಕ್ರೈಸ್ತರ ಮೇಲೆ ಕೈ ಇಟ್ಟು ಪ್ರಾರ್ಥಿಸಲಿಕ್ಕೆ ಹಚ್ಚಿದ ಒಂದು ಕೆಲಸವನ್ನ ಪವಿತ್ರಾತ್ಮನ ವಿಷಯವಾಗಿ ನಾವು ಕಾಣ್ತೇವೆ. ಅರ್ಥ ಆಯ್ತಂತ ಅನಿಸ್ತದ ನನಗೆ. ಎಷ್ಟು ವಿಶೇಷವಾಗಿದೆ ಇದನ್ನ ತಿಳ್ಕೊಳ್ರಿ. ಐಕ್ಯತೆ ಇರಬೇಕು. ಸಭೆ ಅಂತಂದ್ರೆ ಒಂದೇ, ಯಹೂದ್ಯರು ಬೇರೆ ಸಮಾರ್ಯದವ್ರು ಬೇರೆ ಅಂತ ಆಗ್ಬಾರ್ದು ಅಂಥೇಳಿ ಪವಿತ್ರಾತ್ಮ ದಾನ ಆಗ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಯಾವಾಗ ಫಸ್ಟ್ ಇನ್ಸ್ಟೆನ್ಸ್ ದಲ್ಲಿ, ಅಂದ್ರೆ ಅವ್ರು ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಮಾಡಿಕೊಂಡಾಗ ಕೊಡ್ಲಿಲ್ಲ ಬೇಕಂತಾನೆ. ಯಾಕಂದ್ರೆ ಯೆರೂಸಲೇಮಿನ ಬಂದಂತಹ ಈ ಅಪೊಸ್ತಲರು ಅಂದ್ರೆ ಯಹೂದ್ಯರು ಇವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ಅದು ಬರಬೇಕು. ಆಗ ಏನಾಗ್ತದ ಅಂತಂದ್ರೆ ಯಹೂದ್ಯರು ಮತ್ತು ಸಮಾರ್ಯದವರು ಒಂದೇ ಎಂಬಂತಹ ಒಂದು ಭಾವ ಅವರಲ್ಲಿ ಉಳಿಯುತ್ತದೆ ಎಂಬ ಒಂದು ವಿಚಾರದಿಂದ ಪವಿತ್ರಾತ್ಮನ ಕೆಲಸ ಅಷ್ಟು ಅದ್ಭುತವಾಗಿ ಅಲ್ಲಿ ಆಗ್ತಾ ಇದೆ ಎಂಬ ವಿಷಯ ನಮಗೆ ಇಲ್ಲಿ ಕಂಡು ಬರ್ತದೆ. ಪೂರ್ಣವಾದಂತಹ ಅನ್ಯೋನ್ಯತೆ ಅಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ಅಪೊಸ್ತಲರು ಸಮಾರ್ಯದವರ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದ್ರು. ಆಗ ಪವಿತ್ರಾತ್ಮದಾನ ಆಯಿತು. ಅಂದ್ರೆ ಅಲ್ಲಿ ಒಮ್ಮತ ಇದೆ, ಸಮ್ಮತಿ ಇದೆ, ಒಂದೇ ಇದ್ದಾರೆ, ಅನ್ಯೋನ್ಯತೆಯಲ್ಲಿದ್ದಾರೆ, ಬೇರೆ ಬೇರೆ ಅಲ್ಲ ಎಂಬಂತ ವಿಷಯ ನಮಗೆ ಸ್ಪಷ್ಟವಾಗಿ ಇಲ್ಲಿ ಪವಿತ್ರಾತ್ಮನು ನಮಗೆ ತೋರಿಸಿಕೊಡ್ತಾ ಇದ್ದಾನೆ. ಕ್ರಿಸ್ತನನ್ನ, ಯೇಸು ಕ್ರಿಸ್ತರನ್ನ ನಂಬಿದಂಥ ಕ್ರೈಸ್ತರು ಅವ್ರು ಏನಾಗಿದ್ದಾರೆ ಅಂತಂದ್ರೆ ಕ್ರಿಸ್ತನ ದೇಹದ ಅಂಗಗಳಾಗಿದ್ದಾರೆ. ಅವ್ರು ಒಂದೇ ಆಗಿದ್ದಾರೆ. ದೇ ಆರ್ ದ ಪಾರ್ಟ್ಸ್ ಆಫ್ ದ ಬಾಡಿ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಬೇರೆ ಬೇರೆ ಅಲ್ಲ ಎಂಬಂತಹ ವಿಚಾರವನ್ನ ಈ ಭಾಗ ನಮಗ ತಿಳಿಸಿಕೊಡ್ತದೆ. ಇದನ್ನ ನೆನ್ಪಿಟ್ಕೊಡ್ರಿ, ಸ್ವಲ್ಪ ವಿಚಾರ ಮಾಡ್ರಿ, ಆಗ ನಿಮಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ ಬರ್ತದೆ. ಮುಂದೆ ನಾವು 18ನೇ ವಚನಕ್ಕೆ ಬರುವಾಗ, ಸೀಮೋನನು ಇದನ್ನ ನೋಡಿ ತನಗೂ ಅಂತಹ ಒಂದು ದಾನ ಆಗುವಂತೆ ನನಗೂ ಸಹ ಮಾಡ್ರಿ ಅಂತ ಹೇಳಿ ಪೇತ್ರನನ್ನ ಕೇಳಿಬಿಟ್ಟ 18ನೇ ವಚನದಲ್ಲಿ. ಆಗ ಪೇತ್ರನಿಗೆ ಸ್ವಲ್ಪ ಬೇಜಾರಾಯ್ತು. ಏನಂತ ಹೇಳಿ, ಆತ್ಮೀಯ ವಿಷಯಗಳನ್ನ ಹಣ ಕೊಟ್ಟು ಕೊಂಡ್ಕೊಳ್ಳುವಂತಹ ಈ ಒಂದು ಕೆಟ್ಟ ಒಂದು ವಿಚಾರವನ್ನ ಸಿಮೋನನು ಮಾಡ್ತಾ ಇದ್ದಾನಲ್ಲ ಅಂಥೇಳಿ ಅವನಿಗೆ ಚೆನ್ನಾಗಿ ಆತನು ಗದರಿಸ್ತಾನೆ. ಆತನು ಚೆನ್ನಾಗಿ ಅವನಿಗೆ ಒಂದು ಕೆಲವು ಮಾತುಗಳನ್ನ ಹೇಳ್ತಾನೆ. ಪೇತ್ರನನ್ನ ಕೆರಳಿದಂತಹ ಪೇತ್ರ ಏನ್ ಮಾಡ್ದ ಅಂತಂದ್ರೆ, ದೇವರ ಆತ್ಮದ ವರವನ್ನ ಹಣಕ್ಕೆ ಕೊಳ್ಳಬೇಕೆಂದು ಭಾವಿಸುತ್ತೀಯೋ? ಸಿಮೋನನ ಬಿನ್ಹ, ನನಗಾಗಿ ಪ್ರಾರ್ಥಿಸ್ರಿ ಎಂಬುದಾಗಿ ಆತನು ಹೇಳುವಂತಹ ಮುಂದೆ ಬರುವಂತಹ ವಚನಗಳಲ್ಲಿ ಆತನು ಹೇಳ್ತಾನೆ. 19ರಿಂದ 24 ವಚನಗಳಲ್ಲಿ ಅದು ಬರ್ತದೆ. ಸಮಯದ ಅಭಾವದಿಂದ ನಾನು ಅದನ್ನು ಓದ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ನಿಮಗೆ ಹೇಳ್ತೇನೆ ಏನಂತೇಳಿ. ಅವನು ಜೋರಾಗಿ ಅವನಿಗೆ ಹೇಳಿದಾಗ ಸಿಮೋನ್ ಹೇಳ್ತಾನೆ, ಹಂಗಾರೆ ನನ್ನ ಸಲುವಾಗಿ ಆಗ್ಬಾರ್ದಂತ ಹೇಳಿ ನನ್ನ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಅಲ್ಲಿ ಸಿಮೋನನು ಪೇತ್ರನಿಗೆ ಹೇಳ್ತಾನೆ. ಓದ್ಬಿಡೋಣ, ಅಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಅರ್ಥ ಆಗ್ತದೆ. ಆಗ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗ್ಲಿ. ದೇವರ ವನವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ? ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲೂ ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ. ಆದದರಿಂದ ನೀನು ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವನೋ ಏನೋ ಆತನನ್ನು ಬೇಡಿಕೋ ಅಂತ ಹೇಳಿ ನೀ ಬಹಳ ಏನಂತಾರ ಸ್ಟ್ರಿಕ್ಟ್ ಆಗಿ ಸ್ಟರ್ನ್ ಆಗಿ ಪೇತ್ರನು ಆ ಸಿಮೋನನಿಗೆ ಹೇಳಿಬಿಟ್ಟನು ಅಂತ ಹೇಳಿ ನಮಗ ಈ ಓದಿದಂತಹ ವಚನಗಳಲ್ಲಿ 19ರಿಂದ 23 ವಚನಗಳಲ್ಲಿ ನಮಗೆ ಕಂಡು ಬರ್ತವೆ. ಆಗ ಸಿಮೋನನೇ ಹೇಳ್ತಾನೆ ಏನಂತ ಹೇಳಿ, ನೀವು ಹೇಳಿರುವ ಸಂಗತಿಗಳಲ್ಲಿ ಯಾವುದೂ ನನ್ನ ಮೇಲೆ ಬರಬಾರದಂತೆ ನನಗೋಸ್ಕರ ನೀವೇ ಕರ್ತನನ್ನ ಬೇಡಿಕೊಳ್ಳಿರಿ ಎಂಬುದಾಗಿ ಅವನು ಒಂದು ಮಾತನ್ನ ಅವರಿಗೆ ಹೇಳ್ದ. ಅಂದ್ರೆ ಅದರಲ್ಲಿ ಎಷ್ಟು ಒಂದು ಪಶ್ಚಾತ್ತಾಪ ಅವನಲ್ಲಿ ಇತ್ತೋ ಇಲ್ಲೋ ಎಂಬುದು ನಮಗೆ ಇಲ್ಲಿ ಕಂಡು ಬರ್ತದೆ. he was not very serious about all these matters. ಸೊ ಅವನೇನು ಇವರು ಕೈ ಇಟ್ಕೊಳ್ಳೆ ಅವ್ರ ದೇವರಾತ್ಮ ದಾನ ಆಯ್ತು, ಆದ ಕಾರಣ ನಾನು ಸಹ ಕೈ ಇಟ್ರೆ ದೇವರಾತ್ಮ ದಾನ ಆಗುವಂತ ವರ ನನಗೆ ಕೊಡ್ಬೇಕು,
ಬೇಕಾದ್ರೆ ನಾನು ಹಣ ಕೊಡ್ತೇನೆ, ಬೆಳ್ಳಿ ಕೊಡ್ತೇನೆ ಎಂಬುದಾಗಿ ಪೇತ್ರನಿಗೆ ಹೇಳ್ದ. ಅಂದ್ರೆ ಅವನ ಮನಸ್ಸಿನ ವಿಚಾರಗಳು ತಪ್ಪಾಗಿದ್ದು ಎಂಬುದಾಗಿ ಇದು ನಮ್ಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಆತ್ಮೀಯ ವಿಷಯಗಳನ್ನ ನಾವೆಂದಿಗೂ ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇವೆಲ್ಲ ಏನಾಗಿವೆ ಅಂತಂದ್ರೆ ದೀಸ್ ಆರ್ ಆಲ್ ಬೈ ಗ್ರೇಸ್, ದೇವರ ಕೃಪೆಯಿಂದ ನಾವು ಪಡ್ಕೊಂಡಂತ ಆತ್ಮೀಯ ಆಶೀರ್ವಾದಗಳಾಗಿವೆ ಹೊರತು ಅವುಗಳನ್ನ ನಾವು ಎಷ್ಟೇ ಹಣ ಕೊಟ್ಟರು ಅದು ನಮಗ ಕೊಂಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಎನ್ನುವಂತಹ ವಿಚಾರ ಇಲ್ಲಿ ನಮಗ ತಿಳಿದು ಬರ್ತದೆ. ಅದ ಕಾರಣ ಈ ಒಂದು ವಿಚಾರವನ್ನ ಲೂಕನು ಬರೆದಿದ್ದಾನೆ. ಇಂಥ ವಿಷಯಗಳು ಆಗ್ತಾ ಇದ್ವು ಮೇಲಿನ ಮೇಲೆ. ಈ ಅಪೊಸ್ತಲ ಕೃತ್ಯಗಳನ್ನ ಓದುವಾಗ ಜನರು ಇಂಥ ವಿಷಯಗಳಿಗಾಗಿ ಹಣ ಕೊಟ್ಟು ಪಡ್ಕೊಳ್ಬೇಕು ಎಂಬಂತಹ ವಿಚಾರಗಳನ್ನ ವ್ಯಕ್ತ ಮಾಡ್ತಾ ಇದ್ರು. ಅದಕ್ಕಾಗಿ ಆತನು ಈ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಆಮೇಲೆ ಯೋಹಾನ್ ಸ್ವಾರ್ಥಿಯಲ್ಲಿ ಸಹ ಒಂದು ಸಂದರ್ಭ ಬರ್ತದೆ. ಆ ಸಂದರ್ಭದಲ್ಲಿಯೂ ಸಹ ಈ ಕೆಲವು ವಿಷಯಗಳನ್ನ ನಾವು ಓದ್ತೇವೆ. ಸಮಯದ ಅಭಾವದಿಂದ ಅದನ್ನ ವಿವರಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇಲ್ಲಿ ಲೂಕನು ಇದಕ್ಕೆ ಬರೆದಂತಹ ಒಂದು ಕಾರಣ ಏನಂತಂದ್ರೆ, ಆತ್ಮೀಯ ವಿಷಯಗಳನ್ನ ನಾವು ಕೊಂಡುಕೊಳ್ಳಿಕ್ ಸಾಧ್ಯವಿಲ್ಲ. ಅವು ದೇವರ ದಾನವಾಗಿವೆ, ಕೃಪೆಯಿಂದ ಕೊಡಲ್ಪಟ್ಟವುಗಳಾಗಿವೆ ಎಂಬುದನ್ನ ನಾವು ಹೊಂದಿಕೊಂಡು ಅವುಗಳನ್ನ ದೇವರ ಮಹಿಮೆಗಾಗಿಯೇ ಉಪಯೋಗಿಸ್ಕೊಳ್ಬೇಕು ಹೊರತು ನಮ್ಮ ಹೆಸರಿಗಾಗಿ ಅಥವಾ ನಮ್ಮ ಪ್ರಸಿದ್ಧಿಗಾಗಿ ಅಥವಾ ನಾವು ಅನ್ನುವಂತಹ ಒಂದು ರೀತಿಯಲ್ಲಿ ಅವು ನಮಗ ಸಿಗುವುದಿಲ್ಲ ಎಂಬಂತಹ ವಿಷಯ ನಮ್ಮ ಮುಂದೆ ಇರಲಿ ಯಾವಾಗಲೂ. ಈ ರೀತಿಯಾಗಿ ಸಮಾಜದಲ್ಲಿ ಸ್ವಾರ್ಥೆ ಸೇವೆ ಬಹಳ ಒಳ್ಳೆ ರೀತಿಯಿಂದ ನಡೆಯಿತು ಎಂಬುದಾಗಿ ಕಂಡುಕೊಂಡ ಮೇಲೆ ಪೇತ್ರ ಯೋಹಾನರು ಅಲ್ಲಿ ಕೆಲವು ದಿವಸ ಇದ್ದು ತಿರುಗಿ ಹೋಗುವಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಸಮಾರ್ಯದ ಬೇರೆ ಸ್ಥಳಗಳಲ್ಲೂ ಸಹ ಹೋಗಿ ಸ್ವಾರ್ಥ ಸೇವೆಯನ್ನು ಮಾಡಿ ಆಮೇಲೆ ಯೆರೂಸಲೇಮಿಗೆ ಹೋದ್ರು ಅಂತ ಹೇಳಿ ಅಲ್ಲಿ ಬರ್ತದೆ. ಅಲ್ಲಿ 24ರಿಂದ 26 ವಚನಗಳ ತನಕ ನೀವು ಓದುವಾಗ ಅಲ್ಲಿ ಬರ್ತದೆ. ದಿ ವೆಂಟ್ ಬ್ಯಾಕ್. ಅವರು ಸಹಾಯ ಹಸ್ತವನ್ನು ಕೊಟ್ಟ ಮೇಲೆ ತಿರುಗಿ ಯೆರೂಸಲೇಮಿಗೆ ಹೋಗ್ತಾ ಇದ್ದಾರೆ. ಆದ್ರೆ ನೇರವಾಗಿ ಹೋಗದೆ ಸಮಾರ್ಯದಲ್ಲಿ ತೆರೆದಂಥ ಬಾಗಿಲು, ಸ್ವಾರ್ಥ ಸೇವೆಗೋಸ್ಕರವಾಗಿ ಬಾಗಿಲು ತೆರೆದಿದೆ, ಆದ ಕಾರಣ ನಾವು ಸ್ವಲ್ಪ ಅಲ್ಲಿ ಸೇವೆ ಮಾಡಿ ಆಮೇಲೆ ಹೋಗೋಣ ಅಂತ ಹೇಳಿ ಪೇತ್ರ ಯೋಹಾನರು ಏನ್ ಮಾಡಿದ್ರು, ಸ್ವಾರ್ಥ ಸೇವೆಯನ್ನ ಸಮಾರ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಮಾಡಿದ್ರು. ನೋಡಿ ಎಷ್ಟು ಸುಂದರವಾದ ರೀತಿಯಲ್ಲಿ ದೇವರ ಸೇವೆ ವೃದ್ಧಿ ಆಗ್ತಾ ಇದೆ, ಎಷ್ಟು ಅದ್ಭುತವಾದ ರೀತಿಯಲ್ಲಿ ಅದು ಬೆಳೆಯುತ್ತಾ ಇದೆ ಮತ್ತು ಯಾವ್ಯಾವ ರೀತಿಯಲ್ಲಿ ಈ ಕೆಲಸ ನಡೀತಾ ಇದೆ ಎಂಬುದನ್ನ ನಾವು ತಿಳ್ಕೊಂಡಿರೋಣ. 26ರಿಂದ 40 ವಚನಗಳಲ್ಲಿ ಸಮಯ ಬಹಳ ಕಡಿಮೆ ಇದೆ, ಆದ್ರೂ ಕೂಡ ಕ್ಲುಪ್ತವಾಗಿ ನಾನು ಹೇಳ್ತೀನಿ. ಎಲ್ಲರಿಗೂ ಗೊತ್ತಿದ್ದಂತಹ ಒಂದು ಪರಿಚ್ಛೇದ, ಇದೊಂದು ಒಂದು ಸನ್ನಿವೇಶ ಬಹಳ ಮುಖ್ಯವಾದದ್ದು. ಆದ್ರೆ ಅದನ್ನ ಬಹಳಷ್ಟು ಸಾರಿ ನಾನು ನಿಮಗೆ ವಿವರಿಸಿದ್ದೇನೆ. ಆದ್ರೆ ಇವತ್ತು ಅಭ್ಯಾಸಕ್ಕೋಸ್ಕರವಾಗಿ ಅದು ನಮ್ಮ ಮುಂದೆ ಇದ್ದ ಕಾರಣ ಅದರಲ್ಲಿ ಇರ್ತಕ್ಕಂಥ ಕೆಲವು ವಿಷಯಗಳನ್ನ ನಾನು ನಿಮಗೆ ಬೇರೆ ವಿಧವಾಗಿ ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. 26ರಿಂದ 40 ವಚನಗಳಲ್ಲಿ ಒಬ್ಬ ದೊಡ್ಡ ಅಧಿಕಾರಿ, ಅವನು ಯಾರಾಗಿದ್ರಂತ ಅಂದ್ರೆ ಐಥಿಯೋಪ್ಯದ ಕಂಚುಕಿಯಾಗಿದ್ದ ಅಂತ ಹೇಳಿ ಅವನ ವಿಷಯವಾಗಿ ಇಲ್ಲಿ ಬರ್ತದೆ. 27ರಿಂದ 30 ವಚನಗಳಲ್ಲಿ ಯಾವ ರೀತಿಯಾಗಿ ಅವನು ಸಂಪರ್ಕ ಸಾಧಿಸಿದ ಎಂಬಂತಹ ವಿಚಾರ ನಮಗೆ ಬರ್ತದೆ. 27ರಿಂದ 30 ವಚನಗಳನ್ನ ನೀವು ಓದುವಾಗ ಅಲ್ಲಿ ಯಾವ ರೀತಿಯಾಗಿ ಫಿಲಿಪ್ಪನನ್ನ ಕರ್ತನ ದೂತನು ಅಪ್ಪಣೆ ಕೊಟ್ಟು ಕಳಿಸ್ತಾನೆ. ಕರ್ತನ ದೂತನು ಫಿಲಿಪ್ಪನಿಗೆ, ಸಮಾರ್ಯದಲ್ಲಿದ್ದಂತಹ ಫಿಲಿಪ್ಪನಿಗೆ ಅಪ್ಪಣೆ ಕೊಡ್ತಾನೆ, ದಕ್ಷಿಣದ ಕಡೆಗೆ ಹೋಗು, ಗಾಜಕ್ಕೆ ಹೋಗುವಂತಹ ದಾರಿಯಲ್ಲಿ ನಿನಗೆ ಒಂದು ಅಡವಿಯಲ್ಲಿ ಒಬ್ಬ ವ್ಯಕ್ತಿ ನಿನಗೆ ಭೇಟಿ ಆಗ್ತಾನೆ ಅಂಥೇಳಿ ಕರ್ತನ ದೂತನು ಅವನಿಗೆ ಒಂದು ಅಪ್ಪಣೆ ಕೊಟ್ಟನು ಅಂಥೇಳಿ ಅಲ್ಲಿ ಇದು ಹೇಳಿದೆ. 27ರಿಂದ 30 ವಚನ ಯಾವ ರೀತಿಯಾಗಿ ಸಂಪರ್ಕ ಸಾಧಿಸಲ್ಪಟ್ಟಿತು ಎಂಬುದಾಗಿ ಇಲ್ಲಿ ನಮಗ ಹೇಳಲ್ಪಟ್ಟಿದೆ. ಈ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡುವಾಗ ಇವನು ಕಂಚುಕಿ. ಇವನು ಆ ಒಬ್ಬ ಐಥಿಯೋಪ್ಯ ದೇಶದ, ಅಂದ್ರೆ ಸುದಾನ್ ಅಂತ ಹೇಳಿ ಈಗ ನಾವು ಹೇಳ್ತೀವಲ್ಲ, ಈ ಸುದಾನ್ ದೇಶಕ್ಕೆ ಸಂಬಂಧಿಸಿದಂತ, ಈಗಿನ ಸುದಾನ್, ಆಗಿನ ಕಾಲದಲ್ಲಿ ಇಥಿಯೋಪಿಯಾ ಅಂತ ಹೇಳಿ ಕರೀತಿದ್ರು. ಅಲ್ಲಿ ಒಬ್ಬ ರಾಣಿಯ ಒಂದು ರಾಜ್ಯದಲ್ಲಿ ಒಬ್ಬ ದೊಡ್ಡ ಅಧಿಕಾರಿಯಾಗಿದ್ದ, ಖಜಾನೆಯ ಒಬ್ಬ ಅಧಿಕಾರಿ, ಮೇಲ್ವಿಚಾರಕನಾಗಿದ್ದನು ಅಂತ ಹೇಳಿ ಅವನ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಐಥಿಯೋಪಿಯಾದ ಜನರು ಅವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಸೂರ್ಯ
ಆರಾಧಕರಾಗಿದ್ರು. ದೇ ವರ್ ದ ವರ್ಷಿಪರ್ಸ್ ಆಫ್ ದ ಸನ್. ಸೂರ್ಯ ಅವನನ್ನ ಆರಾಧಿಸ್ತಾ ಇದ್ರು. ಆದ್ರೆ ಈ ಕಂಚುಕಿಯ ವಿಷಯ ನೋಡುವಾಗ ಸೂರ್ಯ ಆರಾಧಕನಾಗಿರ್ಲಿಲ್ಲ. ಅವನು ಯೇಸು ದೇವರ ದೇವರ ಆರಾಧಕನಾಗಿದ್ದನು ಎಂಬುದಾಗಿ ಅವನ ಬಗ್ಗೆ ತಿಳಿದು ಬರ್ತದೆ. ಯಾಕಂದ್ರೆ ಯೆರೂಸಲೇಮಿಗೆ ಆತನು ದೇವಾರಾಧನೆಗಾಗಿ ಹೋದನು ಅಂತ ಹೇಳಿ ಅಲ್ಲಿ ಬರ್ತದೆ. ಅದರ ಅರ್ಥ ಸೂರ್ಯ ಆರಾಧಕನಾಗಿರಲಿಲ್ಲ, ದೇವರ ಆರಾಧಕನಾಗಿದ್ದನು ಎಂಬುದಾಗಿ ಕಂಚುಕಿಯ ವಿಷಯವಾಗಿ ಸ್ಪಷ್ಟವಾಗಿ ಅಲ್ಲಿ ನಮಗ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ಹಿ ವಾಸ್ ಎ ಗ್ರೇಟ್ ಮ್ಯಾನ್, ಒಬ್ಬ ದೊಡ್ಡ ಮನುಷ್ಯ ಆಗಿದ್ದ ಅನ್ನುವುದಕ್ಕೆ ಕಾರಣ ಏನು ಅಂತ ಹೇಳಿ ನಿಮ್ ಮುಂದೆ ಒಂದು ಪ್ರಶ್ನೆ ಬಂದಿರಬಹುದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿ ಕಾರಣ ಸಹ ಇದೆ. ಅದೇನಂತಂದ್ರೆ ರಥದಲ್ಲಿ ಪ್ರಯಾಣ ಮಾಡ್ತಾ ಇದ್ದ. ಹಿ ವಾಸ್ ಟ್ರಾವೆಲಿಂಗ್ ಇನ್ ಎ ಚಾರಿಯಟ್. ರಥದಲ್ಲಿ ಯಾರು ಪ್ರಯಾಣ ಮಾಡ್ತಾರೆ? ಅರಸರು ಪ್ರಯಾಣ ಮಾಡ್ತಾರೆ. ಆದ ಕಾರಣ ಅರಸರಿಗೆ ಸಮಾನವಾದಂತಹ ಹುದ್ದೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡುವಂತಹ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಈ ಕಂಚುಕಿ, ಐಥಿಯೋಪ್ ದೇಶದ ಕಂಚುಕಿ ಆಗಿದ್ದ. ನೋಡ್ರಿ ಎಷ್ಟು ವಿಷಯಗಳು ಅವನ ಬಗ್ಗೆ ಇಲ್ಲಿ ನಮಗ ತಿಳಿದು ಬರ್ತವೆ. ಈ ರೀತಿಯಾಗಿ ದೊಡ್ಡ ಮನುಷ್ಯ, ಆಮೇಲೆ ಬಹಳ ಜೀವಳಂತಹ ದೇವರ ಆರಾಧಕ, ದೊಡ್ಡ ಹುದ್ದೆಯಲ್ಲಿದ್ದಂಥವ ಮತ್ತು ವೆರಿ ಕಾನ್ಫಿಡೆನ್ಷಿಯಲ್ ಪರ್ಸನ್, ಬಹಳ ಅಂದ್ರೆ ಬಹಳ ಮೆಚ್ಚಿಗೆ ಅಂದ್ರೆ ನೆಚ್ಚುವಂತಹ ಹುದ್ದೆಯಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಆಗಿದ್ದ ಈ ಕಂಚುಕಿ. ಇವನ ಬಗ್ಗೆ ನಾವು ಮುಂದೆ ನೋಡುವಾಗ ಅಲ್ಲಿ ಏನಾಗ್ತದ ಅಂತಂದ್ರೆ ಯೆಹೋವಾರಾಧನೆಗೆ ಹೋದಂತ ರಥದಲ್ಲಿ ಪ್ರಯಾಣ ಮಾಡ್ತಿರುವಂತಹ ಶ್ರೀಮಂತ ವ್ಯಕ್ತಿ 30ನೇ ವಚನದಲ್ಲಿ ನೀವು ನೋಡುವಾಗ ಫಿಲಿಪ್ಪನು ಅಲ್ಲಿ ಬರ್ತಾನೆ. ಇವನು ಹಿಂತಿರುಗಿ ಬರ್ತಾ ಇದ್ದಾನೆ. ಎಲ್ಲಿ? ಯೆರೂಸಲೇಮಿನಲ್ಲಿ ದೇವರಾಧನೆ ಮುಗಿಸಿಕೊಂಡು ಹಿಂತಿರುಗಿ ತನ್ನ ರಾಜ್ಯಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲಿ? ಇಥಿಯೋಪಿಯಾಕ್ಕೆ ಹೋಗ್ತಾ ಇರುವಾಗ ಅಡವಿಯ ಸ್ಥಳ ಗಾಜಾ ಎಂಬುದಾಗಿ, ಗಾಜಾ ಸ್ಟ್ರಿಪ್ ಅಂತ ಹೇಳ್ತಾರಲ್ಲ, ಆ ಗಾಜಾ ಸ್ಟ್ರಿಪ್ಗೆ ಆತನ ತಿರುಗಿ ಹೋಗ್ತಾ ಇರುವಾಗ ಅಲ್ಲಿ ಕರ್ತನು ಅಪ್ಪಣೆ ಕೊಟ್ಟು ಫಿಲಿಪ್ಪನನ್ನ ಕಳಿಸಿಕೊಟ್ಟ. ಫಿಲಿಪ್ಪನು ಅವನ ಹಿಂದೆ ಹೋಗ್ತಾ ಇದ್ದಾನೆ. ರಥದ ಹಿಂದೆ ಬಾಜುದಲ್ಲಿ ಆತ ನಡೀತಾ ಹೋಗ್ತಾ ಇದ್ದಾನೆ. ಆಗ ಕಂಚುಕಿ ಮಾಡ್ತಾ ಇದ್ದಂಥ ಕೆಲಸ ಏನಂತಂದ್ರೆ ಯೆಶಾಯನ ಪ್ರವಾದನೆಯ 53ನೇ ಅಧ್ಯಾಯವನ್ನ ಆತನು ಓದುತ್ತಾ ಇದ್ದನು, ಗಟ್ಟಿಯಾಗಿ ಓದ್ತಾ ಇದ್ದನು ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ. ಯಾಕಂದ್ರೆ ಫಿಲಿಪ್ಪನು ಅವನಿಗೊಂದು ಪ್ರಶ್ನೆ ಹಾಕ್ತಾ ಇದ್ದಾನೆ. ಏನಂತ ಹೇಳಿ? ನೀನು ಓದುತ್ತಿರುವುದು ನಿನಗೆ ಅರ್ಥವಾಗ್ತದೋ ಎಂಬುದಾಗಿ ಒಂದು ಪ್ರಶ್ನೆ ಹಾಕ್ಬೇಕಾದ್ರೆ ಅವನು ಗಟ್ಟಿಯಾಗಿ ಓದ್ತಾ ಇರ್ಬೇಕಲ್ಲ. ಇಲ್ದಿದ್ರೆ ಫಿಲಿಪ್ಪನಿಗೆ ಅದರ ಅರ್ಥ ಆಗ್ತಿರ್ಲಿಲ್ಲ ಅಥವಾ ಕೇಳಿಸಿ ಬರ್ತಿರ್ಲಿಲ್ಲ. ಈ ರೀತಿಯಾಗಿ ಗಟ್ಟಿಯಾಗಿ ಓದ್ತಾ ಹೋಗ್ತಾ ಇರುವಂತ, ರಥದಲ್ಲಿ ಕುಳಿದುಕೊಂಡು ಹೋಗ್ತಾ ಇರುವಂತ ಈ ಕಂಚುಕಿಗೆ ಫಿಲಿಪ್ಪನ ಹಾಕಿದಂತ ಒಂದು ಪ್ರಶ್ನೆ ಬಹಳ ಒಳ್ಳೆಯ ಒಂದು ಪ್ರಶ್ನೆ ಆಗಿತ್ತು. ನೋಡ್ರಿ, ಅಂತಹ ದೊಡ್ಡ ಅಧಿಕಾರಿ ಕೂಡ ಮಾತಾಡ್ಬೇಕಂತಂದ್ರೆ ಯಾವ ರೀತಿಯಾಗಿ ಫಿಲಿಪ್ಪನು ಅದನ್ನ ಪ್ರೆಸೆಂಟ್ ಮಾಡಿರ್ಬೇಕು ಅಂತ ಹೇಳಿ ನೀವು ತಿಳ್ಕೊಳ್ರಿ. ಅವನಿಗೆ ಒಂದು ಪ್ರಶ್ನೆ ಹಾಕಿದಾಗ ಯೆಶಾಯ ಪ್ರವಾದಿಯ ಗ್ರಂಥ 53ನೇ ಅಧ್ಯಾಯದಲ್ಲಿ ಓದುತ್ತಿರುವಂತ ಕಂಚುಕಿಗೆ ಪ್ರಶ್ನೆ ಹಾಕಿದಾಗ ಅವನು ಹೇಳಿದಂತಹ ಉತ್ತರ ಸಹ ಅಷ್ಟೇ ಒಳ್ಳೆಯದಾಗಿತ್ತು. ಅವನೇನ್ ಹೇಳ್ತಾನೆ ನೋಡ್ರಿ, ನೀನು ಓದುವುದು ನಿನಗೆ ತಿಳಿಯುತ್ತದೋ ಅನ್ನಲು 30ನೇ ವಚನ. ಅವನು ಯಾರಾದರೂ ನನಗೆ ಅರ್ಥ ಹೇಳಿಕೊಟ್ಟ ಹೊರತು ಅದು ನನಗೆ ಹೇಗೆ ತಿಳಿದೀತು? ನೋಡ್ರಿ, ಅಷ್ಟು ದೊಡ್ಡ ಮನುಷ್ಯ ಆದ್ರೂ ಸಹ ತನಗೆ ತಿಳಿಯಲಿಲ್ಲ ಅಂತ ಹೇಳಲಿಕ್ಕೆ ಅವನು ನಾಚಿಕೆ ಪಡ್ಲಿಲ್ಲ. ಹಿ ವಾಸ್ ಎ ಟ್ರೂ ಸೀಕರ್. ನಿಜವಾಗಿ ಹುಡುಕುವಂತಹ ಒಬ್ಬ ವ್ಯಕ್ತಿ ಆಗಿದ್ದ ಕಂಚುಕಿ. ಆತನು ಹಿಂದೆ ಮುಂದೆ ನೋಡಲಿಲ್ಲ, ಹಿಂಜರಿಯಲಿಲ್ಲ ಅಥವಾ ನಾಚಿಕೆ ಪಡ್ಲಿಲ್ಲ. ನೇರವಾಗಿ ಒಂದು ಒಳ್ಳೆಯ ಒಂದು ಪ್ರಶ್ನೆಯನ್ನ ಫಿಲಿಪ್ಪನಿಗೆ ಹಾಕಿದ. ಆಗ ಫಿಲಿಪ್ಪನನ್ನ ಅವನೇನ್ ಮಾಡಿದ ಅಂತಂದ್ರೆ ಕರೀತಾನೆ, ನನ್ನ ಬಳಿಗೆ ಬಾ, ಇಲ್ಲಿ ರಥವನ್ನು ಹತ್ತಿ ನನ್ನ ಬಳಿಯಲ್ಲಿ ಕೂತುಕೋ ಎಂಬುದಾಗಿ ಫಿಲಿಪ್ಪನನ್ನ ಕೇಳಿಕೊಂಡನು. 31ನೇ ವಚನದಲ್ಲಿ ಅವನು ಓದುತ್ತಿದ್ದ ಶಾಸ್ತ್ರ ಭಾಗವು ಈಗಾಗಲೇ ನೀವು ಕೇಳಿದ್ದೀರಿ, ಎಲ್ಲರಿಗೂ ಪರಿಚಿತವಾದಂತ ಒಂದು ಸ್ವಾರ್ಥ್ಯ ಅಂದ್ರೆ ಯೇಸು ಸ್ವಾಮಿಯವರ ಬಗ್ಗೆ ಬರೆದಂತ ಹಳೆ ಒಡಂಬಡಿಕೆಯಲ್ಲಿ ಬರೆದಂತ ಅತ್ಯುತ್ತಮವಾದಂತಹ ಒಂದು ಭಾಗ ಯೆಶಾಯನ ಪ್ರವಾದನೆ 53ನೇ ಅಧ್ಯಾಯ. ಅದನ್ನ
ನಾವು ಸುವಾರ್ತೆಗಳಲ್ಲಿ ಯೇಸು ಸ್ವಾಮಿಯವರ ಜೀವನದಲ್ಲಿ ಯಾವ ರೀತಿಯಾಗಿ ಅದನ್ನ ಅನುಭವಿಸಿ ತೋರಿಸಿದ್ದಾರೆ ಎಂಬುದು ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಫಿಲಿಪ್ಪನ ಪ್ರಶ್ನೆಗೆ ಆತನು ಸ್ಪಂದಿಸಿದ ಕಂಚುಕಿ ಕಂಡುಕೊಂಡ ಏನಂತ ಹೇಳಿ, ಫಿಲಿಪ್ಪ ಈ ರೀತಿಯಾಗಿ ಕೇಳಿದಾನಂತಂದ್ರೆ ಅವನಿಗೆ ಅದರ ಅರ್ಥ ಗೊತ್ತದೆ. ಆದ ಕಾರಣ ನಾನು ಅವನಿಗೆ ಅವನಿಂದ ಕಲಿಬೇಕು ಅಂತ ಹೇಳಿ ಅವನನ್ನ ಕರೆದು ತನ್ನ ಬದಿಯಲ್ಲಿ ಕುಳ್ಳಿರಿಸಿಕೊಂಡು ಅದರ ವಿವರಣೆಯನ್ನ ಕೇಳುತ್ತಾ ಇದ್ದಾನೆ ಎಂಬುದು ಎಷ್ಟು ಒಂದು ಒಳ್ಳೆಯ ವಿಚಾರ ಇಲ್ಲಿ ನಮಗ ಕಂಡು ಬರ್ತದೆ. ನೋಡಿ, ದೇವರ ಆತ್ಮನು ಯಾವ ರೀತಿಯಾಗಿ ತನ್ನ ಕೆಲಸವನ್ನ ಮಾಡ್ತಾ ಇದ್ದಾನೆ. ಕರ್ತನ ದೂತನು ಫಿಲಿಪ್ಪನನ್ನ ಆ ಒಂದು ಗಾಜಾ ಪ್ರದೇಶದಲ್ಲಿ ಅಡವಿಯಲ್ಲಿ ಅವನನ್ನು ಕಳಿಸ್ಕೊಡ್ತಾನೆ. ಪವಿತ್ರಾತ್ಮನು ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ನೋಡ್ರಿ, ಪವಿತ್ರಾತ್ಮನು ಅವನಿಗೆ ಪ್ರೇರಿಸಿದಾಗ ಅವನು ಆ ಪ್ರಶ್ನೆಯನ್ನ ಕೇಳ್ತಾನೆ ಎಂಬುದಾಗಿ ನಮಗ ಇಲ್ಲಿ ಫಿಲಿಪ್ಪನ ವಿಷಯವಾಗಿ ಹೇಳಲಾಗಿದೆ. ಅಂದ್ರೆ ಪವಿತ್ರಾತ್ಮನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಕರ್ತನ ದೂತನು ಅವನ ಅಲ್ಲಿಗೂ ಹೇಳ್ತಾನೆ, ಮುಂದೆ ಬರುವಾಗ ಪವಿತ್ರಾತ್ಮನು ಅವನನ್ನ ನಡೆಸ್ತಾನೆ ಎಂಬುದಾಗಿ. ಈ ರೀತಿಯಾಗಿ ಅವನು ಸ್ವಾರ್ಥೆಯನ್ನ ಸಾರಿದ ಯಾರಿಗೆ? ಕಂಚುಕಿಗೆ. ಆಗ ಕಂಚುಕಿ ಕೇಳಿದಂತಹ ಒಂದು ಪ್ರಶ್ನೆ, ಇದು ಈ ಎಲ್ಲಾ ವಿಷಯಗಳನ್ನ ನೀನು ತಿಳಿಸ್ತಾ ಇದ್ದಿ, ಇದು ಯಾರ ಬಗ್ಗೆ ಹೇಳಿದೆ? ಅಂದ್ರೆ ಲೇಖಕನ ಬಗ್ಗೆ ಇದೆಯೋ ಅಥವಾ ಬೇರೆ ಯಾರ ಬಗ್ಗೆ ಇದೆಯೋ ಎಂಬುದಾಗಿ ಒಂದು ಪ್ರಶ್ನೆ ಹಾಕುವಾಗ ಬಹಳ ಯೋಗ್ಯವಾದಂತಹ ಪ್ರಶ್ನೆ ಅದಾಗಿತ್ತು. ಅದೇ ಯೋಗ್ಯ ವಿಚಾರವನ್ನ ಮುಂದಿಟ್ಟುಕೊಂಡು ಫಿಲಿಪ್ಪನು ಅವನಿಗೆ ಕರ್ತನಾದಂಥ ಯೇಸು ಕ್ರಿಸ್ತರ ಸುವಾರ್ತೆಯನ್ನ ವಿವರವಾಗಿ ಹೇಳ್ತಾನೆ. ಸವಿವರವಾಗಿ ಹೇಳಿ ದೀಕ್ಷಾಸ್ನಾನದ ತನಕ ಅವನಿಗೆ ಬೇಕಾದಂಥ ಎಲ್ಲಾ ವಿವರಣೆಗಳನ್ನ ಕೊಡುವಾಗ ಅಲ್ಲಿ ಒಂದು ಸ್ಟೆಪ್ ಬರ್ತದೆ. ಆಗ ಎದುರುಗಡೆ ನೀರಿರ್ತದೆ. ಕಂಚುಕಿ ಹೇಳ್ತಾನೆ, ಹಾಗಾದ್ರೆ ನನಗೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳೋದಕ್ಕಾಗಿ ಏನ್ ಅಭ್ಯಂತರ ಇದೆ? ಯಾಕೆ ನಾನು ಮಾಡ್ಕೊಳ್ಬಾರ್ದು? ಅಂದ್ರೆ ಅವನು ಯೇಸು ಸ್ವಾಮಿಯನ್ನ ನಂಬಿ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಆತನಿಗೆ ವಿಧೇಯನಾಗುವಂಥದ್ದು. ಆ ವಿಧೇಯತೆಯನ್ನ ದೀಕ್ಷಾಸ್ನಾನದ ಮೂಲಕವಾಗಿ ತೋರಿಸುವಂಥದ್ದು. ಅದಕ್ಕೋಸ್ಕರವಾಗಿ ಕಂಚುಕಿ ಸಿದ್ಧನಾಗಿ ಈ ಪ್ರಶ್ನೆಯನ್ನ ಫಿಲಿಪ್ಪನಿಗೆ ಹಾಕಿದಾಗ ಫಿಲಿಪ್ಪನಂದ ನಡೆಯಾಗದು. ರಥ ನಿಂತು ಅವರಿಬ್ಬರು ಇಳಿದ್ರು, ನೀರಿನೊಳಗೆ ಹೋದ್ರು. ಆಮೇಲೆ ನೀರಿನಿಂದ ಮೇಲೆ ಬಂದಾಗ ಏನಾಯ್ತು? ಫಿಲಿಪ್ಪನು ಎತ್ತಲ್ಪಟ್ಟು ಅಜೋಟ್ ಎಂಬಂತ ಸ್ಥಳಕ್ಕೆ ಆತನು ಹೋದನು ಅಂತ ಹೇಳಿ ಅಲ್ಲಿ ನಮಗ ಕಂಡು ಬರ್ತದೆ. ಅಜೋಟ್ ಎಂಬಂತ ಸ್ಥಳಕ್ಕೆ ಫಿಲಿಪ್ಪನು ಎತ್ತಲ್ಪಟ್ಟು ಹೋಗ್ಬಿಟ್ಟ. ಆದ್ರೆ ನೀರಿನಿಂದ ಮೇಲೆ ಬಂದಂತ ದೀಕ್ಷಾಸ್ನಾನಕ್ಕೆ ವಿಧೇಯನಾದಂತ ಕಂಚುಕಿಯ ಸ್ಥಿತಿ ಏನಾಯ್ತು ಅಂತಂದ್ರೆ ಬಹಳ ಸಂತೋಷದಿಂದ ತುಂಬಿದವನಾಗಿ ತನ್ನ ಸ್ಥಳಕ್ಕೆ ಹಿಂತಿರುಗಿ ಹೋದನು ಎಂಬುದಾಗಿ ಅಲ್ಲಿ ತಿಳಿದು ಬರ್ತದೆ. ನೋಡ್ರಿ, ಆರಾಧನೆ ಮಾಡಿ ಹಿಂತಿರುಗುವಾಗ he was in a confused state. ಬಹಳಷ್ಟು ಗೊಂದಲಮಯವಾದಂತ ವಾತಾವರಣದಲ್ಲಿ ಇದ್ದವ. ಆ ಯೆಶಾಯನ ಪ್ರವಾದನೆಯ 53ನೇ ಅಧ್ಯಾಯ ಓದ್ತಾ ಇದ್ರು ಕೂಡ ಅವನಿಗೆ ಏನು ಅರ್ಥ ಆಗ್ತಾ ಇಲ್ಲ. ಯಾರು ಬರ್ದಿದ್ದಾರೆ, ಯಾರ ಸಲಾಗಿ ಬರ್ದಿದ್ದಾರೆ, ಏನು ಎಲ್ಲ ಅಂತ ಬಹಳಷ್ಟು ಕ್ವಶನ್ ಮಾರ್ಕ್ಗಳಿವೆ ಅವನ ತಲೆಯಲ್ಲಿ. ಆದ್ರೆ ಅಲ್ಲಿ ಫಿಲಿಪ್ಪನು ಅದರ ವಿವರಣೆಯನ್ನು ಕೊಟ್ಟಾಗ, ಯೇಸು ಸ್ವಾಮಿಯವರ ಬಗ್ಗೆ ಸ್ವಾರ್ಥೆಯನ್ನ ವಿವರಿಸಿ ಹೇಳಿದಾಗ ಅವನಿಗೆ ಸಂತೋಷ ತುಂಬಿ ತುಳುಕ್ತಾ ಇದೆ ಅವನಲ್ಲಿ ಎಂಬಂತಹ ವಿಚಾರ ಇಲ್ಲಿ ನಮಗ ತಿಳಿದು ಬರ್ತಾ ಇದೆ. ಈ ರೀತಿಯಾಗಿ ಅದ್ಭುತವಾದಂತಹ ವಿಷಯಗಳನ್ನ ಈ ಒಂದು ಅಧ್ಯಾಯ ನಮಗ ತಿಳಿಸ್ತದೆ. 36ರಿಂದ 40 ವಚನಗಳನ್ನ ನಾವು ಜಸ್ಟ್ ಹೇಳ್ತೇನೆ, ನಿಮ್ಗೆ ಸಮಯ ದಾಟಿದೆ. ಫಿಲಿಪ್ಪನ ಸ್ವಾರ್ಥ ಸೇವೆ ಮೂಲಕವಾಗಿ ಕಂಚುಕಿಯ ರಕ್ಷಣೆ. 36ರಿಂದ 40 ವಚನಗಳನ್ನ ಓದ್ರಿ, ಮೇಲಿಂದ ಮೇಲೆ ಗೊತ್ತಾಗ್ತದೆ ನಿಮ್ಗೆ ಯಾವ ರೀತಿಯಾಗಿ ಫಿಲಿಪ್ಪನ ಸ್ವಾರ್ಥ ಸೇವೆ ಅಲ್ಲಿ ಕಂಚುಕಿಯ ರಕ್ಷಣೆಗೆ ಕಾರಣವಾಯಿತು ಪವಿತ್ರಾತ್ಮನ ಕಾರ್ಯದಿಂದ. ಎರಡನೇ ಒಂದು ವಿಚಾರ ಅಲ್ಲಿ ನಾವು ನೋಡ್ತೇವೆ. ಸಂತೋಷ, ಮೊದಲಿಗೆ ಆತನು ಗೊಂದಲಮಯವಾದಂತ ಸ್ಥಿತಿಗಿದ್ದ, ಆದ್ರೆ ಈಗ ದೇವರ ವಾಕ್ಯಕ್ಕೆ ವಿಧೇಯನಾಗಿ ರಕ್ಷಣೆಯನ್ನ ಹೊಂದಿದ ಮೇಲೆ, ದೀಕ್ಷಾಸ್ನಾನ ಅದಕ್ಕೂ ಸಹ ಆತನ ವಿಧೇಯನಾದ ಮೇಲೆ ಅವನ ಗೊಂದಲಮಯವಾದಂತ ಸ್ಥಿತಿ ಹೋಯ್ತು, ಸಂತೋಷಭರಿತವಾದಂತ ಸ್ಥಿತಿ ಉಂಟಾಯಿತು. ಇದು ಎರಡನೇ ಒಂದು ಪರಿಣಾಮ. ಮೂರನೇ ಫಲಿತಾಂಶ ಏನಂತಂದ್ರೆ
ಸ್ವಾರ್ಥ್ಯ ಸೇವೆಯ ವಿಸ್ತರಣೆ. ಯಹೂದ್ಯನೂ ಅಲ್ಲ, ಸಮಾರದವನೂ ಅಲ್ಲ, ಆಫ್ರಿಕಾ ದೇಶದ ವ್ಯಕ್ತಿ, ಅವನಿಗೂ ಸಹ ಸ್ವಾರ್ಥೆ ಸಾರಲ್ಪಟ್ಟಿತು ಮತ್ತು ರಕ್ಷಣೆಯನ್ನು ಹೊಂದಿ ಅವನು ದೇವರ ರಾಜ್ಯಕ್ಕೆ ಸೇರಿಸಲ್ಪಟ್ಟಂತ ಈ ಒಂದು ವಿಚಾರ ಅದೇನ್ ತೋರಿಸ್ತದೆ ಅಂತಂದ್ರೆ ಸ್ವಾರ್ಥ ಸೇವೆ ಯಾವ ರೀತಿಯಾಗಿ ವಿಸ್ತರಿಸಲ್ಪಡ್ತಾ ಇದೆ, ಹೌ ಇಟ್ ಈಸ್ ಇನ್ಕ್ರೀಸಿಂಗ್ ಇನ್ ಡಿಫರೆಂಟ್ ಏರಿಯಾಸ್ ಅಂಡ್ ಟು ಡಿಫರೆಂಟ್ ಪೀಪಲ್ ಎಂಬುದಾಗಿ ನಮಗಲ್ಲಿ ಕಂಡು ಬರುವಂತ ಒಂದು ವಿಚಾರ. 40ನೇ ವಚನ, ಕೊನೆಯ ವಚನ. ಅಜೋಟ್ ಫಿಲಿಸ್ಟಿಯರ ರಾಜಧಾನಿ ಅದು. ಅಜೋಟ್ ಎಂಬುದಾಗಿ ನೀವು ನೋಡಿದ್ರೆ ಆ ಮೆಡಿಟರೇನಿಯನ್ ಸಮುದ್ರದ ಒಂದು ಬಂದರು, ಅಂದ್ರೆ ಒಂದು ಇದಾಗಿತ್ತು, ಹಾರ್ಬರ್ ಆಗಿತ್ತು ಅಂತ ಹೇಳಿ ನಿಮ್ಗೆ ಕಂಡು ಬರ್ತದೆ. ಮ್ಯಾಪ್ ನೋಡ್ರಿ. ಅಜೋಟಸ್ ಅಂದ್ರೆ ಅದು ಫಿಲಿಸ್ಟಿಯರ ಒಂದು ರಾಜಧಾನಿಯಾಗಿತ್ತು. ಸಿಸೇರಿಯಾಕ್ಕೆ ಪ್ರಯಾಣ ಬೆಳೆಸಿದಂತಹ ವ್ಯಕ್ತಿ ಫಿಲಿಪ್ಪನು ಅಂತ ಹೇಳಿ ನಮಗೆ ಕಂಡು ಬರ್ತದೆ. ಎಲ್ಲಾ ಸ್ಥಳಕ್ಕೆ ಸ್ವಾರ್ಥಿಯನ್ನ ಸಾರಿ ಅಲ್ಲೇ ಸೆಟ್ಲ್ ಆಗ್ತಾನೆ. ಯಾರು? ಫಿಲಿಪ್ಪನು. ಹಿ ಸೆಟಲ್ಸ್ ಇನ್ ಸಿಸೇರಿಯಾ. ಕೈಸರಯಕ್ಕೆ ಆತನು ಬಂದಾಗ ಅಲ್ಲಿ ಆತನು ತನ್ನ ಮನೆ ಮಾಡಿಕೊಂಡು ಉಳಿದನಂತ. ಅಂದ್ರೆ ಹಿ ವಾಸ್ ಅನ್ ಐಟಿನರೆಂಟ್ ಇವ್ಯಾಂಜಲಿಸ್ಟ್. ಅಂದ್ರೆ ಪ್ರಯಾಣ ಮಾಡಿ ಸ್ವಾರ್ಥಿಯನ್ನು ಸಾರುವಂತಹ ವ್ಯಕ್ತಿಯ ಕೆಲಸನೂ ಮಾಡಿದ. ಆಮೇಲೆ ಸಿಸೇರಿಯಾದ ಅಂದ್ರೆ ಕೈಸರದಲ್ಲಿ ಇದ್ದುಕೊಂಡು ಸೇವೆಯನ್ನ ಮುಂದರಿಸಿದಂತಹ ವ್ಯಕ್ತಿಯಾಗಿಯೂ ಸಹ ನಮ್ಗೆ ಕಂಡು ಬರ್ತಾನೆ. ಅಂದ್ರೆ ವೈವಿಧ್ಯಮಯವಾದಂತಹ ಅವನ ಸೇವೆ, ಪ್ರಯಾಣದ ಸೇವೆನೂ ಆಗಿತ್ತು ಮತ್ತು ಒಂದು ಕಡೆ ಇದ್ದುಕೊಂಡು ಮಾಡುವಂತಹ ಸೇವೆಯನ್ನು ಆತನು ಮುಂದರಿಸಿದ ಎಂಬುದಾಗಿ ನಮಗೆ 9ನೇ ಅಧ್ಯಾಯ 32ರಿಂದ 43 ವಚನಗಳು ಮುಂದಿನ ಅಧ್ಯಾಯದಲ್ಲಿ ಬರ್ತದೆ. ಅದು ಅವಾಗ ನೋಡೋಣ. ಪೇತ್ರನ ಅವನ ಮನೆಗೆ ಹೋಗ್ತಾನಂತಲ್ಲಿ, ಕೈಸರಕ್ಕೆ ಹೋಗಿ ಭೇಟಿ ಆಗ್ತಾನಂತ ವಿಚಾರ ಅಲ್ಲಿ ನಿಮ್ಗೆ ಬರ್ತದೆ. ಅದೇ ರೀತಿಯಾಗಿ ನೀವು 21ನೇ ಅಧ್ಯಾಯ 8ನೇ ವಚನಕ್ಕೆ ಬರುವಾಗ ಪೌಲನು ಸಹ ಅವನ ಮನೆಯಲ್ಲಿ ಉಳ್ಕೊಂಡನು ಎಂಬುದಾಗಿ ಹೇಳಲಾಗಿದೆ 21ನೇ ಅಧ್ಯಾಯ 8ನೇ ವಚನದಲ್ಲಿ. ಈ ರೀತಿಯಾಗಿ ಫಿಲಿಪ್ಪನ ಸೇವೆಯ ವೈವಿಧ್ಯತೆಯನ್ನ ನಾವು ನೋಡುವಾಗ ಪವಿತ್ರಾತ್ಮನ ಕಾರ್ಯ ಎಷ್ಟು ಅದ್ಭುತವಾಗಿ ನಡೆಯಿತು ಮತ್ತು ಫಿಲಿಪ್ಪನ ಸೇವೆಯೂ ಸಹ ಅಷ್ಟೇ ಉತ್ಕೃಷ್ಟವಾದಂತಹ ಸೇವೆ ಆಗಿತ್ತು ಮತ್ತು ನಮಗೂ ಸಹ ಒಂದು ಮಾದರಿಯಾದಂತಹ ಸೇವೆಯಾಗಿದೆ. ಮತ್ತು ಈಗಾಗಲೇ ಆಂಟಿ ಅವರು ಅದರ ಬಗ್ಗೆ ಹೇಳಿದ್ರು. ನಾವು ಸಹ ಎಷ್ಟು ಅದರ ಬಗ್ಗೆ ಆಸಕ್ತಿಯನ್ನ ವಹಿಸಿ ಈ ಸೇವೆಯನ್ನ ನಾವು ಮುಂದರಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇರುವಾಗ ದೇವರು ನಮಗೆ ಮಾಡ್ಲಿಕ್ಕೆ ತನ್ನ ವಿಶೇಷವಾದಂತಹ ಸಹಾಯ ಕೊಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ.